ಎಲ್ಲರಿಗೂ ವಂದನೆಗಳು. ಇವತ್ತಿನ ಸಂಜೆ ಹೊತ್ತಲ್ಲಿ ನಮ್ಮ ಜೊತೆ ಜಯಶ್ರೀ ಶ್ರೀನಾಥ್ ಅವರಿದ್ದಾರೆ. ಆಧ್ಯಾತ್ಮಿಕ ಸಾಧಕಿಯವರು. ಶಕ್ತಿವೇದ ಮನೋರಕ್ಷಾ ಅನ್ನುವಂಥ ಟಾಪಿಕ್ ಮೇಲೆ ಇವತ್ತು ನಮಗೆ 3 ಬೇರೆ ಬೇರೆ ರೀತಿಯ ಟೆಕ್ನಿಕ್ಗಳನ್ನು, ಮೆಡಿಟೇಷನ್ಸ್ಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಮೇಡಮ್. ನಮಸ್ಕಾರಪ್ಪ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಯು ಮೇ ಸ್ಟಾರ್ಟ್. ಓಕೆ, ಕಾರ್ಯಕ್ರಮನ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಗುರು ಸ್ತೋತ್ರ. ನಾನು ಗುರುಜಿಗೆ ಪೀಠ ಹಾಕಿ ಒಂದು ಬಿಳಿ ಶ್ವೇತ ವಸ್ತ್ರ ಹೊದಿಸಿ ಇಟ್ಟಿದ್ದೀನಿ. ಸೊ ಹಿ ವಿಲ್ ಕಮ್. ಓಕೆ, ಹಿಸ್ energy will come and he will take care of the whole thing. Let us start with Guru Stotra. Guru Satyam Guru Gnanam Paramanandam Guru सर्वेश्वरा तस्मै श्री गुरवे नमः. ओम सद्गुरवे नमः. ओम सद्गुरवे नमः. ओम सद्गुरवे ಎಲ್ಲರಿಗೂ ನಮಸ್ಕಾರ. ಶಕ್ತಿವೇದ ವೆಲ್ನೆಸ್ ಮಿಷನ್ ಸಂಸ್ಥೆ ನಡೆಸುತ್ತಿರುವ ಶಕ್ತಿವೇದ ಮನೋರಕ್ಷಾ ಸೋಷಿಯಲ್ ಪ್ರಾಜೆಕ್ಟ್ಗೆ ಎಲ್ರಿಗೂ ಸ್ವಾಗತ ಬಯಸ್ತೇನೆ. ನಾನು ಜಯಶ್ರೀ ಶ್ರೀನಾಥ್ ಅಂತ. ಈ ಸಂಸ್ಥೆಯಲ್ಲಿ ನಾನು ಸ್ವಯಂ ಸೇವಕಿಯಾಗಿದ್ದೇನೆ ಹಾಗೂ ಈ ಸಂಸ್ಥೆ ನಡೆಸುತ್ತಿರುವ ಮನೋರಕ್ಷಾ ಕಾರ್ಯಕ್ರಮದಲ್ಲಿ ಎಜುಕೇಟರ್ ಆಗಿ ಐ ಹ್ಯಾವ್ ಬೀನ್ ಟ್ರೈನ್ಡ್ ಬೈ ಹಿಸ್ ಹೋಲಿನೆಸ್ ಸದ್ಗುರು Rishidev Sri Narendran ji and guided by Mataji Dr. Sri Priya. Okay, and I don't know, it is 12 ಜನ ನಾವಿದ್ದೀವಿ. ಅಟ್ಲೀಸ್ಟ್ ಕಾರ್ಯಕ್ರಮದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 1 ನಿಮಿಷ ನೀವುಗಳೆಲ್ಲ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ 1 ನಿಮಿಷ ನೀವು ವಿಡಿಯೋ ಆನ್ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಅದು ಕನೆಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ. ಕಂಪಲ್ಷನ್ ಏನಿಲ್ಲ, ಅಭ್ಯಂತರ ಇಲ್ಲ ಅಂದ್ರೆ ಯಾ ಐ ಡೋಂಟ್ ನೋ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಏನಿದು ಶಕ್ತಿವೇದ ಮನೋರಕ್ಷಾ ಅಂತಂದ್ರೆ, ಇವಾಗ ಈಗಿನ ಪರಿಸ್ಥಿತಿ ಸದ್ಯಕ್ಕೆ ಎಷ್ಟು ಕೆಟ್ಟದಾಗಿದೆ ಅಲ್ವಾ ಸಮಾಜದಲ್ಲಿ. ಎಲ್ಲಿ ನೋಡಿದ್ರು ಬಿಗ್ ಕ್ರೈಸಿಸ್. ಈ ಕಾರ್ಯಕ್ರಮದಲ್ಲಿ ನಮ್ಗೆ ಪ್ರತಿದಿನದ ಕೆಲಸ ಮಾಡೋದಕ್ಕೇ ನಮಗೆ ಕಷ್ಟ ಆಗ್ತಾ ಇದೆ. ಕೆಲವರಿಗೆ ಫೈನಾನ್ಷಿಯಲ್ ಪ್ರೆಷರ್ ಇದೆ, ಕೆಲವರಿಗೆ ಸೋಷಿಯಲ್ ಐಸೋಲೇಷನ್, ಸಾಮಾಜಿಕವಾಗಿ ಒಬ್ಬರೇ ಎಲ್ಲೋ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಭಯ. ಎಸ್ಪೆಷಲಿ ಕ್ವಾರಂಟೈನ್ ಆದ್ರೆ ಅದು ಎಷ್ಟು ಮಾನಸಿಕ ಸ್ಥಿತಿ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಅದು ನಮಗೆ ಗೊತ್ತು. ಆಮೇಲೆ ಇನ್ನೊಬ್ರು ಏನಂದ್ರೆ ನಮ್ಗೆ ಕೋವಿಡ್ ಬರತ್ತಾ ಅಂತಾನೆ ಭಯ. ಆ ಆಂಗ್ಸೈಟಿನಲ್ಲೇನೆ ಅವ್ರಗಳಿಗೂ ಕಷ್ಟ ಆಗ್ತಾ ಇದೆ. ಆಮೇಲೆ ಇನ್ನ ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ರೂಮರ್ಸು, ಇನ್ಫಾರ್ಮೇಶನ್ಸು, ಒಂಥರ ಎಲ್ಲ ಸೇರ್ಬಿಟ್ಟು ನಮ್ಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಇಟ್ ಹ್ಯಾಸ್ ಗಾನ್ ಟು ಟಾಸ್. ಸಾಮಾಜಿಕವಾಗಿ ದ ಹೋಲ್ ಗ್ಲೋಬ್ ಈಸ್ ಫೇಸಿಂಗ್ ಅ ಲಾಟ್ ಆಫ್ ಕ್ರೈಸಿಸ್. ಈ ಟೈಮಲ್ಲಿ ಡಿಪ್ರೆಷನ್ ಕೇಸಸ್ ತುಂಬಾ ಹೆಚ್ಚಾಗ್ತಾ ಇದೆ. ಸೊ ಸದ್ಗುರುಗಳಾದ ಋಷಿದೇವ್ ಶ್ರೀ ನರೇಂದ್ರನ್ ಜಿ ಅವರು ಏನ್ ಮಾಡಿದ್ರು, ಇದಕ್ಕೋಸ್ಕರ ಅವರು ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಶಕ್ತಿವೇದ ವೆಲ್ನೆಸ್ ಮಿಷನ್ ಸಂಸ್ಥೆ ಬಹಳ
ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಿದೆ. ಈ ಟೈಮಲ್ಲಿ ಮನುಷ್ಯರಿಗೆ ಒಂದು ಮನೋಧೈರ್ಯ, ಮನೋಬಲ ಹೆಚ್ಚಬೇಕು, ಆ ಇಂಟರ್ನಲ್ ಸ್ಟ್ರೆಂತ್ ಹೆಚ್ಚಬೇಕು. ಅದಕ್ಕೆ ಏನ್ ಮಾಡಬೇಕು, ಅದಕ್ಕೋಸ್ಕರ ಒಂದು ಸಿಲೆಬಸ್ ಫ್ರೇಮ್ ಮಾಡಿ, we have been trained and we have been asked to go and teach to the whole society, and it benefits a lot. Conditions apply only when you practice it regularly. It is very simple to practice and it is very less time consuming also. Okay, so what is this program? I told you Shaktiveda Manuraksha. What is this Shaktiveda? Shaktiveda Wellness Mission is an organization. It's a premier research institute established by His Holiness Sadguru Rishidev Sri Narendranji in the year 2006. The philosophy is energy rules the world. Okay, and the aim is to conduct the research on energy aspect related to human body. ಅಂದ್ರೆ ಮಾನವನ ದೇಹಕ್ಕೆ ಸಂಬಂಧಪಟ್ಟ ಈ ಶಕ್ತಿ, ಅನೇಕ ತರ ಶಕ್ತಿ ಇರುತ್ತಲ್ಲ, ಮೇನ್ ಶಕ್ತಿ ಭಗವಂತನ ಶಕ್ತಿ ಒಂದೇ, ಆದ್ರೆ ದಟ್ ಮೇನ್ ಪ್ರಾಣ is manifested into different forms of energy to take care of different aspects of our physical body. Okay, our physical body, what we are seeing is supported by energy body, and our Sadguru, because of his spiritual powers, he has been in this field from past 35 years. He has traveled throughout the country, north to south, east to west, and he has seen the human miseries from very close, distance, and he was very much moved. ಆ ಕಂಪ್ಯಾಷನ್, ಆ ಕರುಣೆ ಎಲ್ಲಿ ಹೋದ್ರು, ಕಾಶ್ಮೀರದಿಂದ ಕನ್ಯಾಕುಮಾರಿಯಿಂದ ಹೊಡೆದು ಈ ಕಡೆ ಗುಜರಾತ್ ಇಂದ ಈಶಾನ್ಯ ರಾಜ್ಯದ ತನಕ ಹೋದ್ರೂ ಮನುಷ್ಯರ ಸಮಸ್ಯೆಗಳು ಒಂದೇ: ಹೆಲ್ತ್, ವೆಲ್ತ್, ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಸಂಸಾರದಲ್ಲಿ ಸಾಮರಸ್ಯ, ಫ್ಯಾಮಿಲಿ ಹಾರ್ಮೋನಿ, ಪರಸ್ಪರ ಸಂಬಂಧ, ಮೋಕ್ಷ ಮಾರ್ಗ. ಇದರಲ್ಲಿ ಎಲ್ಲದರಲ್ಲೂ ಅಡಚಣೆಗಳು. ಸೊ ಗುರುಜಿ ಏನ್ ಮಾಡಿದ್ರು, ಈ ಅಡಚಣೆಗಳಿಗೆ ರೂಟ್ ಕಾಸ್, ಮೂಲ ಕಾರಣ ಏನು ಅಂತ ಹುಡ್ಕೊಂಡು ಹೋದಾಗ ಅವರಿಗೆ ದೊರಕಿದ್ದು, ಅದಕ್ಕೆ ಸೊಲ್ಯೂಷನ್ ದೊರಕಿದ್ದು ಆಧ್ಯಾತ್ಮದಲ್ಲಿ. ಸೊ ಗುರುಜಿ ಟೀಚರ್ಸ್ ಪ್ರಾಗ್ಮ್ಯಾಟಿಕ್ ಸ್ಪಿರಿಚುಯಾಲಿಟಿ. ಅಂದ್ರೆ ಆಧ್ಯಾತ್ಮ ಅಂದ್ರೆ ನಾವೆಲ್ಲ ಏನೇನು ಅನ್ಕೊಂಡಿದ್ವಿ, ಇನ್ಕ್ಲೂಡಿಂಗ್ ಮೀ, ವಯಸ್ಸಾದ್ಮೇಲೆ, ರಿಟೈರ್ ಆದ್ಮೇಲೆ ಭಗವದ್ಗೀತೆ, ಭಾಗವತ ಓದೋದು, ಪ್ರವಚನ ಕೇಳೋದು, ಆವಾಗ ನೆಮ್ಮದಿ ಸಿಗುತ್ತೆ ಅಂತ. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. Spirituality is a part and parcel of our life from the day we are born on this earth. Andre spirituality is nowhere related to religion. It is related to knowing thyself. ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ನಮ್ಮ ಸನಾತನ ಧರ್ಮದ ಆಚರಣೆಯಲ್ಲಿರುವ, ಆಚರಣೆಯ ಹಿಂದಿರುವ ವೈಜ್ಞಾನಿಕ ಸತ್ಯಾಸತ್ಯತೆಗಳನ್ನು, ಅಂದ್ರೆ ದ ಸೈನ್ಸ್ ಆರ್ ದ ಲಾಜಿಕ್ ಬಿಹೈಂಡ್ ಎವ್ರಿ ರಿಚುವಲ್ ಇನ್ ಅವರ್ ಸನಾತನ ಧರ್ಮ. He explains beautifully, and he is with such a great intuitive power, and he will never narrate or he will never refer any scriptures. He connects to the universe and the message flows to him. So ಇದರಿಂದ ಏನು, ಆಧ್ಯಾತ್ಮ ಅಂದ್ರೆ ಕಾಡಲ್ಲಿ ಅಥವಾ ಹಿಮಾಲಯದಲ್ಲಿ ಮೂಗಿಡ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ ಪರ್ಸನಲ್ ಡೆವಲಪ್ಮೆಂಟ್ಗಲ್ಲ. This spiritual knowledge should help to increase the quality of life in materialistic world. ಜೀವನದ ಮೌಲ್ಯ ವೃದ್ಧಿ ಆಗ್ಬೇಕು ಅಂತ ನಮ್ಮ ಗುರುಜಿ ಹೇಳ್ತಾರೆ. ಈ ಆಧ್ಯಾತ್ಮಿಕ ಜ್ಞಾನ ಜೀವನದ ಮೌಲ್ಯ ವೃದ್ಧಿ ಆಗ್ಬೇಕು. ಹೇಗೆ ಅಂದ್ರೆ, ಪ್ರತಿಯೊಬ್ಬರಿಗೂ ಅವರು ಆಧ್ಯಾತ್ಮ ದೀಕ್ಷೆ ಅವರವರ ಕೆಪಾಸಿಟಿಗೆ ತಕ್ಕಂಗೆ ಕೊಡ್ತಾರೆ. ಅನೇಕ, there are so many programs that he conducts, okay, through which even now it is through Zoom only he gives diksha for so many homas and other sadhanas. So this particular program, and next I have been guided by Mataji Dr. Sri Priya. Dr. Sri Priya is a homeopathy doctor. She is a primary disciple of Sadguru Rishidev Sri Narendranji. ಅವರು ಹೋಮಿಯೋಪತಿ ಡಾಕ್ಟರ್ ಆಗಿದ್ರು ಆಧ್ಯಾತ್ಮದಲ್ಲಿ ಅಪಾರವಾದ ಸಾಧನೆ ಮಾಡಿದ್ದಾರೆ. ಲಾಸ್ಟ್ ಇಯರ್ ಫೆಬ್ರವರಿನಲ್ಲಿ, ಐ ಥಿಂಕ್ ಇನ್ ದ ಮಂತ್ ಆಫ್ ಮಾರ್ಚ್, ಶಿ ಪರ್ಫಾರ್ಮ್ಡ್ 168 hours continuous non-stop Sri Vidya Mahayaga. And that is, after that, before that only she has performed thousands of yaga. And in this materialistic world, she is a homeopathy doctor.
She has very good clinic at Jigni. Okay, and she also she is a international life coach. She travels globally carrying the message of Guruji. This is about the introduction. ಪ್ರತಿ ಜಾನ್ವರಿನಲ್ಲಿನೂ ಶಕ್ತಿವೇದ ವೆಲ್ನೆಸ್ ಮಿಷನ್ ಸಂಸ್ಥೆಯಿಂದ ಒಂದು ಅದ್ಭುತವಾದ ಕಾಸ್ಮಿಕ್ ಇವೆಂಟ್ ಅಂತ ಹೇಳ್ಬೋದು, ಶಕ್ತಿವೇದ ಭೈಷಜ್ಯ ಮಹಾಯಾಗ ಅಂತ ಆಗತ್ತೆ. ಈ ಯಾಗ 81 ಗಂಟೆಗಳು ನಿರಂತರವಾಗಿ ಆಗತ್ತೆ, ಕಂಟಿನ್ಯೂಸ್ ಆಗಿ ಹಗಲು ರಾತ್ರಿ. ಅಂಡ್ ಈ ಯಾಗದಿಂದ ಇಡೀ ಮನುಕುಲ, ಇಡೀ ಗ್ಲೋಬ್, ದ ಹೋಲ್ ಯೂನಿವರ್ಸ್ ವಿಲ್ ಬಿ ಬೆನಿಫಿಟೆಡ್. ಅಂಡ್ ಈ ಯಾಗಕ್ಕೆ ನಾನು ಫಿಸಿಕಲ್ ಆಗಿ ಹೇಳ್ಬೇಕಂದ್ರೆ 81 ಗಂಟೆಗಳಿಗೆ ಒಂದೊಂದು ಗಿಡಮೂಲಿಕೆ ಹಾಕ್ತಾರೆ. ಆದ್ರಿಂದ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಗೆಟ್ ಕ್ಲೆನ್ಸ್ಡ್. ಪ್ರಕೃತಿ ಮಾತೆ ಎಷ್ಟು ಪೊಲ್ಯೂಷನ್ ಮಾಡಿ ನಾವು ಹಾಳು ಮಾಡಿದೀವಲ್ಲ, ಅದೆಲ್ಲ ಎವ್ರಿಥಿಂಗ್ ಇಸ್ ಗೆಟ್ ಕ್ಲೆನ್ಸ್ಡ್. ಅಂಡ್ ಡ್ಯೂರಿಂಗ್ ಯಾಗ so much of research work also will happen. So it is proved that all toxic, harmful bacteria in the 2 kilometers radius of the vicinity of that yaga, no, it gets it has been decreased atara. So ನಾನು ಮರಾಠೆ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಈ ಕಮಿಂಗ್ ಜಾನ್ವರಿನಲ್ಲಿನೂ ಭೈಷಜ್ಯ ಯಾಗ ನಡೆಯುತ್ತೆ. ಮರಾಠೆ ಸರ್ಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, 1-2 ನಿಮಿಷ ಯಾಗದ ಲಾಸ್ಟ್ ಇಯರ್ ಯಾಗದ ಕ್ಲಿಪ್ಪಿಂಗ್ ತೋರಿಸ್ಬೋದಾ ಅಂತ. Thank you, sir. सद्गुरुनाथ सत्य स्वरूप विश्व शांति याग निर्देश. सद्गुरुनाथ सत्य स्वरूप शक्ति वेद ज्ञान प्रदाता. शास्त्र प्रदाता मानवालि सौभाग्यदाता. जीवामृत शास्त्र प्रदाता मानवालि सौभाग्यदाता. जीवामृत शास्त्र प्रदाता मानवालि सौभाग्यदाता. जीवामृत शास्त्र प्रदाता मानवालि सौभाग्यदाता. सद्गुरुनाथ सत्य स्वरूप शरणं शरणं ऋषिदेवा. 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 Okay. Thank you, Murali sir. ಇವಾಗ ಆಕ್ಚುಯಲ್ ಶಕ್ತಿವೇದ ಪರಿವರ್ತನಾ ಕ್ರಿಯಾ ಮಾಡೋಣ. ಈ 3 ಹೇಳ್ಕೊಡೋದ್ರಲ್ಲಿ ಇವತ್ತಿನ ದಿನ ಅಂದ್ರೆ ಇದು ಆಕ್ಚುಲಿ 3 days ಪ್ರೋಗ್ರಾಮು. ಇಲ್ಲಿ ನಾನು ಒಟ್ಟಿಗೆ ಹೇಳ್ಕೊಡ್ತೀನಿ. ಐ ಮೀನ್ ಇಟ್ಸ್ ನಾಟ್ ಬರ್ಡನ್. ಈ ಶಕ್ತಿವೇದ ಪರಿವರ್ತನೆ ಕ್ರಿಯೆ ಫಸ್ಟ್ ನಾವೆಲ್ಲರೂ ಮಾಡೋಣ. ಆಲ್ ಆಫ್ ಅಸ್ ಲೆಟ್ ಅಸ್ ಪ್ರಾಕ್ಟೀಸ್ ಅಂಡ್ ದೆನ್ ವಿಲ್ ಸಿ ದ however you experience. If you feel like sharing, you can share,
and I'll just tell you the briefly the science behind it. ಬೆನ್ನು ನೇರ ಮಾಡಿ ಕೂತ್ಕೋಬೇಕು. ಇದು ಶಕ್ತಿವೇದ ಪರಿವರ್ತನಾ ಕ್ರಿಯೆ. ಓಕೆ, ಸಿಟ್ ಸ್ಟ್ರೈಟ್, ಬೆನ್ನು ನೇರ ಮಾಡಿ ಕುಳಿತುಕೊಳ್ಳಿ. ಅದು ಸ್ಟಿಫ್ ಮಾಡ್ಕೋಬೇಡಿ. ನೇರ ಮಾಡಿದ್ರು ಫ್ಲೆಕ್ಸಿಬಲ್ ಆಗಿರ್ಬೇಕು, ಸಡಿಲ ಇರಬೇಕು. ಅಂಗೈಗಳನ್ನು ಐ ಥಿಂಕ್ ಯು ಕ್ಯಾನ್ ಸೇಮ್ ಎಲ್ಮೂ ಲಿಟಲ್ ಬ್ಯಾಕ್ವರ್ಡ್. ಯಾ, ಸೊ ಅಂಗೈಗಳನ್ನು ಮೇಲೆ ಇಟ್ಕೊಬೇಕು, ತೊಡೆ ಮೇಲೆ ಇಟ್ಕೊಳ್ಳಿ. ಓಕೆ, close your eyes. Deeply inhale. ಉಸಿರನ್ನು ಮೂಗಿನಿಂದ ಒಳಗೆ ತೆಗೆದುಕೊಳ್ಳಿ ದೀರ್ಘವಾಗಿ. Slowly, simultaneously raise your hands. Exhale and bring your hands down back. ಮಾಡ್ತಾ ಇದ್ದೆ. ಓಕೆ ಓಕೆ ಮಾಡ್ಬೇಕು. ಓ ಕ್ಷಮೆ ಇರ್ಲಿ, ಕ್ಷಮಿಸಿ, ಅದು ಮ್ಯೂಟ್ ಆಗಿದೆ. ಮತ್ತೆ ಮ್ಯೂಟ್ ಆಯ್ತಾ? ಇಲ್ಲ, ಕ್ಷಮೆ ಇರ್ಲಿ, ನನಗೆ ಗೊತ್ತಿರ್ಲಿಲ್ಲ ಅದು ಮ್ಯೂಟ್ ಆಯ್ತಂತ. ನಾನು ಮತ್ತೆ ತೋರಿಸ್ತೀನಿ. ಹೇಳಿದ್ನಲ್ಲ, ಕೈಗಳನ್ನು ಹಸ್ತಗಳನ್ನ ಹಿಂಗೆ ಮೇಲ್ಮುಖ ಮಾಡಿ ಇಟ್ಕೋಬೇಕು, ತೊಡೆ ಮೇಲೆ ಇಟ್ಕೋಬೇಕು. ಟು ಸ್ಟಾರ್ಟ್ ವಿತ್ ಬಿಗಿನಿಂಗ್ ಅಲ್ಲಿ ಇನ್ಹೇಲ್ ಮಾಡಿ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಳ್ತಾ ಕೈಗಳನ್ನು ಮೇಲಕ್ಕೆ ತನ್ನಿ. ಹಾಗೆ ಕೈಗಳನ್ನು ಕೆಳಮುಖ ಮಾಡಿ ಹಸ್ತಗಳನ್ನು ಎಕ್ಸೇಲ್ ಮಾಡಿ ಮೂಗಿನಿಂದನೇ ಉಸಿರನ್ನು ಹೊರಗಡೆ ಹಾಕಿ ಸ್ಲೋಲಿ ಬ್ರಿಂಗ್ ಇಟ್ ಡೌನ್. ಇವಾಗ ತೊಡೆ ಮೇಲೆ ಇಡಬೇಡಿ, ತೊಡೆ ತನಕ ತಗೊಂಡೋಗಿ. ಇದು 1 ರೌಂಡ್. ಈ ತರ ನೀವು 9 ರೌಂಡ್ ಮಾಡ್ಬೇಕಾಗತ್ತೆ. just 9 rounds. You have to inhale and exhale with your hand movement gracefully. You have to do. ಎಷ್ಟು ಗ್ರೇಸ್ಫುಲ್ ಆಗಿರ್ಬೇಕು. ಆಮೇಲೆ ಇನ್ನೊಂದು, ಯು ಹ್ಯಾವ್ ಟು ಟೇಕ್ ಕೇರ್ ದಟ್ ಇಲ್ಲಿ ಎಲ್ಬೋ ಜಾಯಿಂಟ್ ಇದೆ ಅಲ್ಲಪ್ಪ. ಓಕೆ, ಎಲ್ಬೋ ಜಾಯಿಂಟ್ ತುಂಬಾ ಸ್ಟಿಫ್ ಆಗಿ ಡ್ರಿಲ್ ಮಾಡೋ ತರ ಇರಬಾರ್ದು. ಸ್ವಲ್ಪ ಸಡಿಲ ಮಾಡಿ ಅದನ್ನು. ಓಕೆ, ಸ್ಲೋಲಿ ಯು ಹ್ಯಾವ್ ಟು ಇನ್ಹೇಲ್ ಅಂಡ್ ಎಕ್ಸೇಲ್. ಹೌ ಗ್ರೇಸ್ಫುಲಿ. ಮಕ್ಕಳನ್ನ ಕೇಳ್ತೀವಲ್ಲ, ಪಕ್ಷಿ ಹೆಂಗಾರುತ್ತೆ ಅಂದ್ರೆ ಹೌ ನೈಸ್ಲಿ ದೇ ವಿಲ್ ಶೋ like that. You have to do 9 times. This is first step, and your focus should be on your breath only. Inhale deeply, but here deeply means, see, you know your body. ನಿಮಗೆ ಗೊತ್ತು ಎಷ್ಟು ಡೀಪ್ ಆಗಿ ನೀವು ತಗೋಬಹುದು ಅಂತ. But don't strain yourself. If you are a regular pranayama practitioner ಅಥವಾ ಪ್ರತಿ ಸತಿ ಮಾಡ್ತಾ ಇದ್ರೆ ನಿಮ್ಗೆ ಅದು ಸುಲಭ ಆಗುತ್ತೆ. Don't strain. ಮಾಡ್ತಾ ಆಗುತ್ತೆ. 9 times you have to do. Just focus on your breath, and you should lift your hand only up to shoulder level, not above the shoulder level, only up to shoulder level. This is first step in Shaktiveda Parivartana Kriya. Okay, yeah. Next, second step, after doing 9 times, see, you can see my hands, no, palms. Apan Vayu Mudra, Hrudaya Mudra, Mudra of the heart, or Sanjeevani Mudra. I'll show you. Bend your index finger. ನಿಮ್ಮ ತೋರು ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಎಂಗಿಡಿ. ಮಧ್ಯ ಬೆರಳು ಹಾಗೂ ಉಂಗುರದ ಬೆರಳನ್ನ ತುದಿ, ಹೆಬ್ಬೆರಳು ತುದಿಗಿಡಿ. ಕಿರು ಬೆರಳು ನೇರ ಇರಲಿ. ಮತ್ತೆ ತೋರಿಸ್ತೀನಿ.
Index finger to the base of your thumb. Middle finger and ring finger to the tip of your thumb. Little finger straight. ಇದು ಸಂಜೀವಿನಿ ಮುದ್ರಾ, ಹೃದಯ ಮುದ್ರಾ, ಆಪನ್ವಾಯು ಮುದ್ರಾ. ಈ ಮುದ್ರೆನ ಹಿಂಗೆ ಹಸ್ತಗಳನ್ನು ಮೇಲ್ಮುಖ ಮಾಡಿ ಫೇಸಿಂಗ್ upward. You have to keep it on your lap and you have to deeply breathe in and breathe out 9 times. And your focus should be on your breath only. ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಿನ ಕಡೆನೇ ಇರಬೇಕು. ಮುಖದ ಮೇಲೆ ಮಂದಹಾಸ ಇರಬೇಕು. Don't tighten your facial muscles. ಹಲೋ, ಹಾಗೆ ಬರ್ತೀನಿ ನಾನು. 9 ಬಾರಿ ದೀರ್ಘವಾಗಿ ಉಸಿರಾಡಿದ ನಂತರ ಕಣ್ಣನ್ನೇ ಮುಚ್ಚಿಕೊಂಡು ನಿಧಾನವಾಗಿ ನಮಸ್ಕಾರ ಮುದ್ರೆಗೆ ಬನ್ನಿ, ಅಂಜಲಿ ಮುದ್ರೆಗೆ. ನಿಮಗೆ ಈ ಜ್ಞಾನವನ್ನು ಕೊಟ್ಟ ಸದ್ಗುರುಗಳಾದ ಋಷಿದೇಶ್ ಶ್ರೀ ನರೇಂದ್ರನ್ಜಿ ಅವರಿಗೆ ಭಕ್ತಿಯಿಂದ ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ, ನಾನು ಬರೀ ನಿಮಿತ್ತ ಮಾತ್ರ ಇಲ್ಲಿ. ಐ ಆಮ್ ಜಸ್ಟ್ ಚಾನೆಲ್ ಲೈಕ್ ಅ ಪೈಪ್, ಬಟ್ ದ ನಾಲೆಡ್ಜ್, ನೀರು ಹೆಂಗೆ ಪೈಪಲ್ಲಿ ಹರಿಯುತ್ತೋ ಆ ಥರ ಈ ಜ್ಞಾನ, ಈ ವಿದ್ಯೆ ನಿಮಗೆ ಅವರಿಂದನೇ ಬರ್ತಿರೋದು. ಸೊ ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹಿಮ್. ನಿಧಾನವಾಗಿ ಕಣ್ಣನ್ನು ತೆರಿ. ಇದು ಶಕ್ತಿವೇದ ಪರಿವರ್ತನಾ ಕ್ರಿಯಾ. ಓಕೆ, ಇನ್ನೊಂದ್ಸತಿ ಮಾಡೋಣವಾ? ಎಲ್ಲರೂ ಗೊತ್ತಲ್ವಾ? 9 ಸತಿ ಹೀಗೆ ಮಾಡೋದು. ನಿಮ್ಮ ಗಮನ ಎಲ್ಲ ಉಸಿರಿನ ಮೇಲೆ ಇರಬೇಕು. 9 ಸತಿ ಆದ್ಮೇಲೆ ಸಂಜೀವಿನಿ ಮುದ್ರಾ, ಆಪನ್ ವಾಯು ಮುದ್ರಾ, ಹೃದಯ ಮುದ್ರಾ. ಈ ಮುದ್ರೆಯಲ್ಲಿ 9 ಬಾರಿ ದೀರ್ಘವಾಗಿ ಉಸಿರಾಡಬೇಕು. ಆನಂತರ 9 ಬಾರಿ ಆದ್ಮೇಲೆ ನೀವೇ ಕೌಂಟ್ ಮಾಡ್ಕೋಬೇಕು. ನಮಸ್ಕಾರ ಮುದ್ರೆಯಲ್ಲಿ ನಿಮಗೆ ಈ ಜ್ಞಾನವನ್ನು ಕೊಟ್ಟ ಸದ್ಗುರುಗಳಾದ ಋಷಿದೇಶ್ ಶ್ರೀ ನರೇಂದ್ರನ್ಜಿ ಅವರಿಗೆ ವಂದನೆಗಳನ್ನು ಅರ್ಪಿಸ್ಬೇಕು. ಮಾಡೋಣವಾ ಮರಾಠೆ ಅವರೇ? ಓಕೆ, ಯಾ, ವಿಲ್ ಸ್ಟಾರ್ಟ್. Sit straight. Breathe in deeply. Slowly raise your hands gracefully up to your shoulder level. Invert your palms and exhale, and at the same time bring your hands down. Your focus should be on your breath only. Second round.
9 ಬಾರಿ ಆಗಿದ್ರೆ get into ಹೃದಯ ಮುದ್ರಾ, ಆಪನ್ ವಾಯು ಮುದ್ರಾ. Index finger to the base of your thumb, ತೋರು ಬೆರಳು ನಿಮ್ಮ ಹೆಬ್ಬೆರಳಿನ ಬುಡದಲ್ಲಿ ಇಡಿ. ಆನಂತರ ಹೆಬ್ಬೆರಳು ತುದಿ, ಮಧ್ಯದ ಬೆರಳು ತುದಿ ಹಾಗೂ ಉಂಗುರದ ಬೆರಳು ತುದಿನ ಲೈಟ್ ಆಗಿ ಯು ಹ್ಯಾವ್ ಟು ಗಿವ್ ಫೆದರ್ ಟಚ್. ಕಿರುಬೆರಳು ನೇರವಾಗಿರಲಿ. ಈ ಮುದ್ರೆಯನ್ನು ಮೇಲ್ಮುಖವಾಗಿ ನಿಮ್ಮ ತೊಡೆಯ ಮೇಲಿಟ್ಟುಕೊಂಡು ದೀರ್ಘವಾಗಿ 9 ಬಾರಿ ಉಸಿರಾಡಿ. ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಿನ ಕಡೆನೇ ಇರಲಿ. ಯುವರ್ ಫೋಕಸ್ ಶುಡ್ ಬಿ ಆನ್ ಯುವರ್ ಬ್ರೆತ್ ಓನ್ಲಿ. ಒಂಬತ್ತು ಬಾರಿ ದೀರ್ಘವಾಗಿ ಉಸಿರಾಡಿದ್ದು ಆಗಿದ್ರೆ ನಮಸ್ಕಾರ ಮುದ್ರೆಯಲ್ಲಿ ಸದ್ಗುರುಗಳಾದ ಋಷಿದೇವ್ ಶ್ರೀ ನರೇಂದ್ರನ್ಜಿಯವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಕೃತಜ್ಞತಾ ಪೂರ್ವಕವಾಗಿ ಮನಸ್ಸಿನಲ್ಲೇ ವಂದನೆಯನ್ನು ಅರ್ಪಿಸಿ. ಯಾಕೆಂದ್ರೆ ನಿಮಗೆ ಈ ಜ್ಞಾನ ಅವರ ಮುಖೇನ ಬಂದಿದ್ದು, ನಾನು ಬನ್ನಿ ನಿಮಿತ್ತ ಮಾತ್ರ. ಹೇಗನ್ನಿಸ್ತು ಮರಾಠಿಯವರೇ? ನಾನು ನಿಮ್ಮೊಬ್ಬರನ್ನೇ ಪಾಪ ಎಲ್ಲರೂ ದೇ ಹ್ಯಾವ್ ಕ್ಲೋಸ್ಡ್ ಅಲ್ವಾ, ಸೊ ನೀವು ಕಂಡ್ರಿ, ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ಐ ವಿಲ್ ಆಸ್ಕ್ ದ ಸೇಮ್ ಥಿಂಗ್ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಹೂ ಎವರ್ ಈಸ್ ವಿಲ್ಲಿಂಗ್ ಟು ಶೇರ್. ಏನಾದರೂ ಶೇರ್ ಮಾಡ್ಕೋಬೋದಂದ್ರೆ ಅನ್ಮ್ಯೂಟ್ ಮಾಡಿ ಶೇರ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಮರಾಠಿ ಅವ್ರನ್ನೇ ನಾನು ಕೇಳ್ತೀನಿ, ಯಾಕಂದ್ರೆ ಕಾಣ್ತಿರೋದು. ರಿಲ್ಯಾಕ್ಸ್ ಆಯ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ರಿಲ್ಯಾಕ್ಸ್ ಆಯ್ತು. ಓಕೆ, ಸಿ ಎಲ್ಲರೂ ಇದೇ ಹೇಳ್ತಾರೆ, ತಲೆ ಒಂಥರ ಹಾಯ್ ಅನಿಸ್ತು ಅಂತಾರೆ, ರಿಲ್ಯಾಕ್ಸ್ ಆಯ್ತು ಅಂತಾರೆ. ಹೌ ಮಚ್ ಟೈಮ್ ಡು ಯು ಟೇಕ್ ಟು ಡೂ ದಿಸ್? ಮ್ಯಾಕ್ಸಿಮಮ್ ಇವಾಗ ನಾನು ಹೇಳ್ಕೊಟ್ಟು ಮತ್ತೆ ಮಾಡಿಸಿದ್ರಿಂದ ನಿಮಗೆ ಟೈಮ್ ತಗೊಳ್ತೀರಾ ಅನಿಸ್ತು. ನೀವೇ ಮಾಡಿದ್ರೆ ನಿಮ್ಗೆ 5 ನಿಮಿಷ ಸಾಕಿದು ಮಾಡೋಕ್ಕೆ. 5 ನಿಮಿಷದಲ್ಲೇ ಏನಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಅಂದ್ರಪ್ಪ, ಇಟ್ ವಿಲ್ ಟೇಕ್ ಯು ಟು ದ ಥಾಟ್ಲೆಸ್ನೆಸ್ ಸ್ಟೇಟ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೀಚ್ ದಟ್ ಸ್ಟೇಜ್. ಎಷ್ಟು ಗಂಟೆಗಟ್ಟಲೆ ಕುತ್ಕೊಂಡು ಧ್ಯಾನ ಮಾಡಕ್ ಹೋದ್ರು ನಾನು ಹಂಗೆ ಮಾಡ್ತಿದ್ದೆ. ಫೋಕಸ್ ಮಾಡಕ್ ಹೋದ್ರೆ ಬೇರೆ ಕಡೆನೆ ಗಮನ ಹೋಗೋದು. ಬಟ್ ಹಿಯರ್ such a simple technique, and this knowledge is such a divine knowledge from the universe through our Guruji. It has come. It is because ಏನಕ್ಕೆ ರಿಲ್ಯಾಕ್ಸ್ ಆಗುತ್ತೆ ಅಂದ್ರೆ, why it takes you, because it takes you to the thoughtlessness state. No, ನಿಮ್ಮಲ್ಲಿ ಎಲ್ಲರೂ ತುಂಬಾ ಜ್ಞಾನಿಗಳಿದ್ದೀರಾ. ಬಿಗಿನರ್ಸ್ ಕಂದ್ರೆ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆಲ್ಲ ನಾಲೆಡ್ಜ್ ಇದೆ ಅದ್ರ ಬಗ್ಗೆ. ಸೊ ಐ ವಿಲ್ ಜಸ್ಟ್ ಬ್ರೀಫ್ ಇಟ್. ಪ್ರಾಣ, ದ ಬೇಸಿಕ್ ಲೈಫ್ ಎನರ್ಜಿ ಪ್ರಾಣ. Okay, it will be saved for that 5 minutes when you are doing this. How it will be saved? ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ, ಮನುಷ್ಯರು ಅಂದ್ರೆ ನಮಗೆ ದಿನಕ್ಕೆ ಸರಾಸರಿ 50,000 ಯೋಚನೆಗಳು ಬರ್ತಾ ಇರುತ್ತೆ ಮೈಂಡಲ್ಲಿ. ನಾವು ಏನೇ ಕೆಲಸ ಮಾಡ್ತಿದ್ರು ನಮಗೆ ಬೇಕು ಅಥವಾ ಬೇಡ, 50,000 ಥಾಟ್ಸ್ ವಿಲ್ ಬಿ ಜಸ್ಟ್ ಫ್ಲೋಯಿಂಗ್ ಇನ್ ಯುವರ್ ಮೈಂಡ್. Whatever work we are doing, that is the human nature. We are just human beings. Okay, in that 75% of the thoughts are negative thoughts. Yes. Are we so bad, madam? Why you are telling? Even for me it is negative thought only. Even fear is a negative thought.
anger, anxiety. We may not cause harm to others, but if we are afraid of everything, we are scared, we are afraid of future, all these things, these kind of runatmaka chintanegalu antivalla, negative thoughts, it absorbs your prana, it sucks your prana, and you will be wasting your prana. So because you are in the thoughtlessness state, that much of prana is saved, and your physical body will make use of that prana to maintain its health. So basically idu roga nirodhaka shakti, immunity booster idu. ದಿನಕ್ಕೆ 9ರಿಂದ 27 ಸತಿ ಮಾಡಿ. ಒಟ್ಟಿಗೆ ಮಾಡೋಕ್ಕಾಗತ್ತಾ ಮೇಡಮ್ ಇಷ್ಟೊಂದು ಅಂತೀರಾ? ಒಟ್ಟಿಗೆ 5 ಸತಿ ಮಾಡ್ಬೋದು. ಸೊ ಯು ಟೇಕ್ ಗ್ಯಾಪ್. ಇದನ್ನ ಆಹಾರ ಸೇವಿಸಿದ ನಂತರ 1 hour ಮಾಡಂಗಿಲ್ಲ. ದಟ್ ಮೀನ್ಸ್ ಆಫ್ಟರ್ ಟೇಕಿಂಗ್ ಫುಡ್ ಯು ಹ್ಯಾವ್ ಟು ಗಿವ್ 1 hour ಬ್ರೇಕ್, ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಓಕೆ, ಸೊ ವೆನ್ ಯು ಡೂ ಇಟ್, ಯು ಜಸ್ಟ್ ಸಿ ಇಟ್. ಐ ಆಮ್ ಟೆಲಿಂಗ್ ಯು, see, I'll tell you, because of COVID, all of us are afraid, and so many things are happening. My first student was a COVID patient who had recovered. Papa, he had lost his mother, and he was in the trauma, and he himself was suffering because of COVID. After that, he had that breathlessness, and he was singer also, Papa. And beautifully, he is so happy. He says, "Nijwagli, this was a boon for me." And now his breathing pattern, it has come to one control. And he says, second floor, I'll climb up running. He says, that is the power. So why I'm telling all these things, and some patients in ICU did this, and his oxygen was stabilized. He was a very close friend. I said, if you believe, if you have time, you do. And you see, now he has come home. Why I'm telling, and he is 65%, he is not young, because this is such a powerful, kriya in such a short time. If you perform, see, at least if not possible 27 times, you can do it at least 9 times, or 3 times, or 5 times. You see, and you see, you will be charged the whole day. You will be enthusiastic. ಇದು ಮಾಡೋದ್ರಿಂದ ಹೃದಯ ಮುದ್ರಾ is very good for heart. It is good for heart patients and BP patients. By doing this, okay, your body will get rid of toxins, because in this part of the body, lymph vessels will be there. They get stimulated, and lymph flow will get stimulated. So many things will happen in your body. Shoulder muscles, shoulder joint, they get exercised. All these things are the benefits. Okay, this is Shakti Veda Parivartana Kriya. Shall we go on to the second meditation? Panchabhuta Dhyana. Acha. Panchabhutas, all of you know, you're all knowledgeable persons. Okay, Namma hebbettu Agni Tattva, alva, Agni Deva, element of fire. Then Toru Beralu, Vayu Tattva, air, Akasha Tattva, space. Fire, this one is earth, I am sorry, earth and water. By making use of these 5 mudras, we'll breathe again, we'll breathe in and out, and 1 minute after every breathing, we connect to that particular element by maintaining silence without processing any thought. Okay, I will take you through the journey as and when I give instructions, because it is taking time for me to teach and then again to practice. Sit straight, all of you. ನೇರವಾಗಿ ಕುಳಿತುಕೊಳ್ಳಿಪ್ಪ. ಓಕೆ, ಆಕಾಶ ಮುದ್ರಾ. ಮಧ್ಯದ ಬೆರಳ ತುದಿ, ಹೆಬ್ಬೆರಳು ತುದಿ, ಲೈಟ್ ಜೆಂಟಲ್ ಫೆದರ್ ಟಚ್. ಆಕಾಶ ಮುದ್ರೆಯಲ್ಲಿ ನಿಮ್ಮ ತೊಡೆ ಮೇಲೆ ಹಿಂಗೆ ಅಂಗೈ ಮೇಲ್ಮುಖ ಇಟ್ಕೊಂಡು 18 times breathe in and breathe out. 18 times you count. Your focus should be on your breath.
18 ಬಾರಿ ಆಕಾಶ ಮುದ್ರೆಯಲ್ಲಿ ದೀರ್ಘವಾಗಿ ಮೂಗಿನಿಂದ ಉಸಿರನ್ನು ಒಳಗೆ ತೆಗೆದುಕೊಂಡು ಮೂಗಿನಿಂದನೂ ಹೊರಗನೆ ಬಿಡಿ. Inhale through your nose and exhale through your nose. Gentle touch, feather touch. That of thumb, tip of the middle finger and tip of the thumb. This is Akasha Mudra. And your focus should be on your breath only. ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಾಟದ ಕಡೆನೇ ಇರಲಿ. After 18 times in the same Akasha Mudra, 1 minute you sit silently and connect to the principle of space. 18 ಬಾರಿ ಉಸಿರಾಡಿದ ಮೇಲೆ ಆಕಾಶ ಮುದ್ರೆಯಲ್ಲಿಯೇ ನೀವು ನಿಶ್ಶಬ್ದವಾಗಿ ಕುಳಿತು ಆಕಾಶ ತತ್ವದ ಜೊತೆಗೆ ಒಂದು ಸಂಪರ್ಕ ಏರ್ಪಡಿಸಬೇಕು. ಹೇಗೆ ಸಂಪರ್ಕ ಏರ್ಪಡಿಸೋದು? ಹೌ ಟು ಕನೆಕ್ಟ್? ಜಸ್ಟ್ ಬಿ ವಿತ್ ದಟ್ ಮುದ್ರಾ. ಡೋಂಟ್ ಥಿಂಕ್ ಆಫ್ ಎನಿಥಿಂಗ್. You have to give time for element of space to work on you. Don't process your thought. ನಿಮ್ಮ ಏನೇನೋ ಯೋಚನೆ ಬರುತ್ತಲ್ಲ, ಅದು ಬಂದ್ರೆ ಇಟ್ಸ್ ಓಕೆ. ಅದನ್ನ ಪ್ರಕ್ರಿಯೆಗೆ ಒಳಪಡಿಸ್ಬೇಡಿ. ಬಂದ್ ಅದ್ರ ಪಾಡಿಗೆ ಅದು ಬರ್ದೇ ಬಂದ್ರೆ ತಪ್ಪೇನಿಲ್ಲ, ಬಂದ್ ಹೋಗತ್ತೆ ಅಷ್ಟೇ. Don't process your thought. 1 minute in the same Akasha Mudra, connect to the principle of space, Akasha Tattva. ಆನಂತರ ಎರಡನೇ ಮುದ್ರಾ ವಾಯು ಮುದ್ರಾ. ವಾಯು ಮುದ್ರಾ ನಿಮ್ಮ ಇಂಡೆಕ್ಸ್ ಫಿಂಗರ್ನ ತಂಬ್ ಬೇಸ್, ಇದು ತೋರು ಬೆರಳನ್ನ ನೀವು ಹೆಬ್ಬೆರಳನ್ನ ಬುಡಕ್ಕಿಟ್ಟು ಹೆಬ್ಬೆರಳನ್ನ ಅದ್ರ ಮೇಲೆ ಓವರ್ಲ್ಯಾಪ್ ಮಾಡೋದು, ಮಿಕ್ಕ ಎಲ್ಲ ಬೆರಳುಗಳು ನೇರ. ಈ ಮುದ್ರೆ ವಾಯು ಮುದ್ರೆಯಲ್ಲಿ 18 ಬಾರಿ ಕಣ್ಮುಚ್ಕೊಂಡು ದೀರ್ಘವಾಗಿ ಉಸಿರಾಡಿ 18 ಬಾರಿ ಆದ ನಂತರ 1 ನಿಮಿಷ ವಾಯು ತತ್ವದ ಜೊತೆಗೆ ಒಂದು ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಿ. Breathe in and breathe out 18 times in Vayu Mudra deeply. Don't strain yourself. Your focus should be on your breath only. ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಾಟದ ಕಡೆನೇ ಇರಬೇಕು.
Breathe in deeply and breathe out. Inhale and exhale through your nose in Vayu Mudra. After 18 times, connect to the principle of air. 18 ಬಾರಿ ದೀರ್ಘವಾಗಿ ಉಸಿರಾಡಿದ ನಂತರ ಅದೇ ವಾಯು ಮುದ್ರೆಯಲ್ಲಿಯೇ ವಾಯು ತತ್ವದ ಜೊತೆ ಒಂದು ಸಂಪರ್ಕವನ್ನು ಏರ್ಪಡಿಸಿಕೊಳ್ಳಿ. ಹೇಗೆಂದ್ರೆ ಜಸ್ಟ್ ಬಿ ಸೈಲೆಂಟ್, ಡೋಂಟ್ ಪ್ರೋಸೆಸ್ ಯುವರ್ ಥಾಟ್, just focus on your breath. Allow the element of air to work on you. ವಾಯು ಮುದ್ರೆಯಲ್ಲಿ ಉಸಿರಾಡಿ. After 1 minute of connectivity, next come to Agni Mudra. Your ring finger completely bend and thumb should overlap on the bent ring finger, all the other 3 fingers straight. ನಿಮ್ಮ ಉಂಗುರದ ಬೆರಳನ್ನು ಮಡಚಿ ಹೆಬ್ಬೆರಳನ್ನು ಅದರ ಮೇಲೆ ಓವರ್ಲ್ಯಾಪ್ ಮಾಡಿ ಮಿಕ್ಕ ಎಲ್ಲ ಬೆರಳುಗಳು ನೇರವಾಗಿರಲಿ. ಈ ಮುದ್ರೆಯಲ್ಲಿ ಮತ್ತೆ 18 ಬಾರಿ breathe in, breathe out and 1 minute connect to Agni Tattva, principle of fire. One minute connect to principle of fire, ಅಗ್ನಿ ತತ್ವದ ಜೊತೆಗೆ 18 ಬಾರಿ ದೀರ್ಘವಾಗಿ ಉಸಿರಾಡಿದ ನಂತರ ಅಗ್ನಿ ಮುದ್ರೆಯಲ್ಲಿ 1 ನಿಮಿಷ ಅಗ್ನಿ ತತ್ವ, ಪ್ರಿನ್ಸಿಪಲ್ ಆಫ್ ಫೈರ್ ಒಂದು ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳಿ. ಪ್ಲೀಸ್ ಕನೆಕ್ಟ್. ಹೇಗೆ ಅಂದರೆ ಜಸ್ಟ್ ಬಿ ಸೈಲೆಂಟ್ ಅಂಡ್ ಡೋಂಟ್ ಪ್ರೋಸೆಸ್ ಯುವರ್ ಥಾಟ್ಸ್. ಓಕೆ, ಆನಂತರ ಜಲಮುದ್ರಾ ಅಥವಾ ವರುಣ ಮುದ್ರಾ. ಕಿರುಬೆರಳು ತುದಿ ಹಾಗೂ ಹೆಬ್ಬೆರಳು ತುದಿ ಲೈಟ್ ಆಗಿ ಫೆದರ್ ಟಚ್ ಮಾಡಿ, ಅಮ್ಮಕ್ಕೆ ಇಟ್ಕೋಬೇಡಿ, ಲೈಟ್ ಆಗಿ. ಮಿಕ್ಕ 3 ಬೆರಳುಗಳು ನೇರವಾಗಿರಲಿ. ಮತ್ತೆ ತೋರಿಸ್ತಾ ಇದ್ದೀನಿ. ಕಿರುಬೆರಳು ತುದಿ, ಹೆಬ್ಬೆರಳು ತುದಿ, ಲೈಟ್ ಫೆದರ್ ಟಚ್, ಲಿಟಲ್ ಫಿಂಗರ್ ಟಿಪ್ and also the tip of the thumb, just feather touch. The remaining 3 fingers straight. Keep it on your lap. This is Varuna Mudra or Jala Mudra.
Keep it on your lap and inhale and exhale 18 times. Inhale, exhale. ಜಲಮುದ್ರೆಯಲ್ಲಿ 18 ಬಾರಿ ದೀರ್ಘವಾಗಿ ಉಸಿರಾಡಿದ ನಂತರ 1 ನಿಮಿಷ ಜಲತತ್ವದ ಜೊತೆಗೆ ಸಂಪರ್ಕ ಏರ್ಪಡಿಸ್ಕೊಳ್ಳಿ. ಕನೆಕ್ಟ್ ವಿತ್ ದ ಪ್ರಿನ್ಸಿಪಲ್ ಆಫ್ ವಾಟರ್ by being silent without processing any thought. ಆನಂತರ ಪೃಥ್ವಿ ಮುದ್ರಾ. ಪೃಥ್ವಿ ಮುದ್ರಾ ಅಂದ್ರೆ ಉಂಗುರದ ಬೆರಳು ಹಾಗೂ ಹೆಬ್ಬೆರಳು ತುದಿ, ಮಿಕ್ಕ ಎಲ್ಲ ಬೆರಳುಗಳು ನೇರ, ತುದಿ ಜೆಂಟಲ್ ಟಚ್, ಫೆದರ್ ಟಚ್. 18 ಬಾರಿ ಉಸಿರಾಡಿ 1 ನಿಮಿಷ ಪೃಥ್ವಿ ತತ್ವದ ಜೊತೆಗೆ ಸಂಪರ್ಕ ಏರ್ಪಡಿಸ್ಕೊಳ್ಳಿ. ದಿಸ್ ಇಸ್ ಪೃಥ್ವಿ ಮುದ್ರಾ. Touch lightly the finger, ring finger with that of the thumb. All the remaining fingers straight, face upwards, put it on your lap, keep it on your lap. Breathe in and breathe out 18 times. After 18 times, connect with the Mother Earth. For 1 minute. Don't strain yourself. If you have undergone any surgery or if you are, because of your age, you are not able to breathe so much, don't strain yourself. Then do normal breathing. Only those who can do, you know your body better, no? After 18 times, connect 1 minute. When you practice, I think you can practice at home. After 18 times, connect with the principle of Mother Earth. ಭೂಮಿ ತಾಯಿ ತತ್ವದ ಜೊತೆಗೆ ಸಂಪರ್ಕ ಏರ್ಪಡಿಸ್ಕೊಳ್ಳಿ. Just by being silent, without processing any thought. Allow principle of earth to work on you, to correct you, to balance Prithvi Tattva in your body.
ಇದಾದ ನಂತರ ಧ್ಯಾನ ಮುದ್ರೆಯಲ್ಲಿ, ಧ್ಯಾನ ಮುದ್ರೆ ಅಂದ್ರೆ ನಿಮ್ಮ ಅಂಗೈ ಎರಡು ಹೀಗಿರುತ್ತಲ್ಲ, facing your palm upward, dhyana mudra. Just keep it like this, one above the other. Right hand comes upper and keep it near your navi, navel. ಹೊಕ್ಕಳಿನ ಹತ್ರ ಈ ತರ ಎರಡು ಅಂಗೈ ಹೀಗಿಟ್ಕೊಂಡಿದ್ದೀವಿ ನೋಡಿ, ಒಂದ್ರ ಮೇಲೆ ಒಂದು ಹೀಗಿಟ್ಕೊಂಡು ನಿಮ್ಮ ಹೊಕ್ಕಳಿನ ಹತ್ರ ಇಟ್ಕೊಂಡು 27 times you have to breathe in and breathe out. When you are breathing in Dhyana Mudra, think of all the 5 elements. Think of Akasha Tattva. Think of Vayu Tattva. Think of Agni Tattva, element of fire. Think of Jala Tattva, element of water. And think of Mother Earth, Prithvi Tattva. ಇದಾದ ನಂತರ ನಮಸ್ಕಾರ ಮುದ್ರೆಯಲ್ಲಿ ಒಂದೊಂದಾಗಿ ಎಲ್ಲಾ ಪಂಚಭೂತಗಳಿಗೂ ನಿಮ್ಮ ಮನಸ್ಸಿನಲ್ಲೇ ಭಕ್ತಿಯಿಂದ, ಶ್ರದ್ಧೆಯಿಂದ, ಕೃತಜ್ಞತಾ ಪೂರ್ವಕವಾಗಿ ವಂದನೆಯನ್ನು ಅರ್ಪಿಸಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ವಂದನೆಗಳು ಆಕಾಶ ತತ್ವ, ಥ್ಯಾಂಕ್ ಯು ಎಲಿಮೆಂಟ್ ಆಫ್ ಸ್ಪೇಸ್. ವಂದನೆಗಳು ವಾಯು ತತ್ವ, ವಂದನೆಗಳು ಅಗ್ನಿ ತತ್ವ. ಮನಸ್ಸಲ್ಲಿ ಹೇಳ್ಕೊಡಿ. ಅದಾದ ನಂತರ ನಿಮಗೆ ಈ ಜ್ಞಾನವನ್ನು ದಯಪಾಲಿಸಿದ ಸದ್ಗುರುಗಳಾದ ಋಷಿರೇಶ್ ಶ್ರೀ ನರೇಂದ್ರಜಿ ಅವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಯಾವುದೇ ಸಾಧನೆ ಮಾಡಿದ್ಮೇಲೆ, ಮೆಡಿಟೇಷನ್ ಮಾಡಿದ್ಮೇಲೆ ತಕ್ಷಣ ಅಟ್ಲೀಸ್ಟ್ ನೀವೊಂದು 5 ನಿಮಿಷ ಯು ಶುಡ್ ಅಲೋ ಯುವರ್ ಬಾಡಿ ಟು ಅಬ್ಸಾರ್ಬ್ ದೋಸ್ ವೈಬ್ರೇಷನ್ಸ್. The transformation within your physical body and also energy body has to happen, for which you should allow these vibrations to be absorbed by your cells. ಸೆಲ್ ಮೆಂಬ್ರೇನ್ ಅಂತ ನಾವೇನು ಹೇಳ್ತೀವಿ, ನಾವು ಜೀವಕೋಶ, ಪ್ರತಿಯೊಂದು ಜೀವಕೋಶಗಳು ಕೂಡ ಈ ಸಾಧನೆಯ ಫಲವನ್ನು ಹೀರ್ಕೋಬೇಕು. ಆದ್ರಿಂದ ಸೈಲೆಂಟ್ ಆಗಿ ಒಂದು 5 ನಿಮಿಷ ಕೂತ್ಕೊಳ್ಬೇಕು. ಅದೆಲ್ಲ ನಿಮ್ಮ ಸೆಲ್ ಮೆಂಬ್ರೇನ್ ಹೋಗುತ್ತೆ. ಅಂದ್ರೆ ಆ ಜೀವಕೋಶದ ಔಟರ್ ಕವರಿಂಗ್ ಇರುತ್ತಲ್ಲ, ಅದ್ರ ಒಳಗಡೆ ಹೋಗಿ ಸೈಟೋಪ್ಲಾಸಮ್ ಒಳಗಡೆ ಹೋಗಿ, ಆ ನಂತರ ನ್ಯೂಕ್ಲಿಯಸ್ ಒಳಗಡೆ ಹೋಗಿ, ನ್ಯೂಕ್ಲಿಯಸ್ ಒಳಗಡೆ ಇರೋ DNA ಒಳಗಡೆ, ಇದು ನಮ್ಮ ಮಾತಾಜಿ ಅವರು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾತಾಜಿ ಡಾಕ್ಟರ್ ಶ್ರೀಪ್ರಿಯಾ ಅವರು ಡಾಕ್ಟರ್ ಅಲ್ವಾ. ಒಂದೊಂದು ನಾವು ಸಾಧನೆ ಮಾಡುವಾಗ ಆ ಸಾಧನೆಯ ಪರಿಣಾಮ ನಮ್ಮ ದೇಹದ ಮೇಲೆ ಹೇಗಾಗುತ್ತೆ ಅಂತ ಶಿ ವಿಲ್ ಎಕ್ಸ್ಪ್ಲೇನ್ ಬ್ಯೂಟಿಫುಲಿ. ಇದೆಲ್ಲ ನಮ್ಗೆ ಅವರೇ ಗೈಡ್ ಮಾಡಿರೋದು, ಅವರೇ ಕೊಟ್ಟಿರೋ ಜ್ಞಾನ. ಸೊ ಆ ಸೆಲ್ ಮೆಂಬ್ರೇನ್ ಅದು ಹೀರ್ಕೊಂಡು DNA ತನಕ ಹೋದಾಗ ದಿಸ್ ಬ್ರಿಂಗ್ಸ್ ಅಬೌಟ್ ದ ಚೇಂಜ್ ಇನ್ DNA ಆಲ್ಸೋ. ಇವಾಗೆಲ್ಲ ಫಾರಿನರ್ಸ್ ಎಲ್ಲ ನೋಡ್ತಾ ಇದ್ದಾರೆ,
ನಮ್ಮ ವಿಡಿಯೋ ಅಲ್ಲಿ ನೋಡಿದ್ರಲ್ಲ, ಆಕ್ಚುಲಿ ನಮ್ಮ ಸನಾತನ ಧರ್ಮದ ಜ್ಞಾನ, ಪ್ಯೂರ್ ನಾಲೆಡ್ಜ್, ದ ಟ್ರೂ ನಾಲೆಡ್ಜ್ ಫಾರಿನರ್ಸ್ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ನಮ್ಗಿನ್ನ, ಅಂಡ್ ಅವ್ರಿಗೆ ಅದು ಫಲ ಹೋಗ್ತಾ ಇದೆ. ಸೊ ದೇ ಕಮ್ ಆಲ್ ದ ವೇ. ಈ ಸತಿ ಕೋವಿಡ್ ಇರೋದ್ರಿಂದ ಏನ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾಗಕ್ಕೆ. ಎವ್ರಿ ಟೈಮ್ ದೇ ಕಮ್ because they want to experience that vibration, the dimension which is created in yaga is so beautiful, which will never get in our lifetime. ಸೊ ನಮ್ಮ ದೇಹ ಆ ವೈಬ್ರೇಷನ್ಸ್ ನ ಹೀರ್ಕೊಂಡ್ರೆ ಎಷ್ಟು ಮಾರ್ಪಾಡುಗಳಾಗುತ್ತೆ. ಆರೋಗ್ಯನಾಗಿರ್ಲಿ, ಏನೇನ್ ಬ್ಲಾಕೇಜ್ ಇರುತ್ತೆ, ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ವೆಲ್ತ್, ಇಂಟರ್ಪರ್ಸನಲ್ ರಿಲೇಶನ್ಶಿಪ್, ಎಲ್ಲ ಬ್ಲಾಕೇಜಸ್. ವಿ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಇದು ಅವರ ಶಕ್ತಿ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ತಾರೆ, ಎಷ್ಟು ಓಪನ್ ಆಗಿ ಮನಸ್ಸನ್ನ ಎಷ್ಟು ಓಪನ್ ಆಗಿ ಇಟ್ಕೊಂಡು ಬರ್ತಾರೆ ಅನ್ನೋದು ಅವ್ರವ್ರ ಶಕ್ತಿ ಅದು. ಸೊ ಆ ತರ ಯಾವುದೇ ಸಾಧನೆ ಆದ್ಮೇಲೆ ಯು ಶುಡ್ ಅಲೋ ಯುವರ್ ಬಾಡಿ ಟು ಅಬ್ಸರ್ವ್. ಏನನ್ಸ್ತು ಮರಾಠಿ ಅವರೇ? ಚೆನ್ನಾಗಿತ್ತು ಮೇಡಮ್. ಆಲ್ಮೋಸ್ಟ್ ಸ್ಲೀಪ್ ಅಲ್ವಾ? ಏನಂತಂದ್ರೆ ಪಂಚಭೂತ ಧ್ಯಾನ, ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ ಅಂತ ಹೇಳ್ತೀವಲ್ವಾ. ಸೊ ನಮ್ಗೆ ಅಂದ್ರೆ ನಾವ್ ಅನ್ಕೋತೀವಿ ನಮ್ಮ ಬಾಡಿನಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಸೆಲ್, ಸ್ಕಿನ್, ಬೋನ್ ಇದೆ. ಈ ಪಂಚಭೂತ ಎಲ್ಲಿಂದ ಬಂತು ಅಂತ ಎನರ್ಜಿ ವೈಸ್ ವೆನ್ ವಿ ಸೇ, ನಮ್ಮ ದೇಹದಲ್ಲಿರುವ ಹೀಟ್, ಶಾಖ ಅಂತ ನಾವೇನ್ ಹೇಳ್ತೀವಿ, ದ ಟೆಂಪರೇಚರ್, ದಟ್ ಈಸ್ ಅಗ್ನಿ ತತ್ವ. And everybody knows that 70% of our body is filled with the fluid, ಜಲತತ್ವ ಅಲ್ವಾ. ಆಮೇಲೆ ಪೃಥ್ವಿ ಎಲ್ಲಿದೆ ಅಂದ್ರೆ ಕಾಣ್ತಿಲ್ವಲ್ಲ, ಭೂಮಿನಲ್ಲಿ ಮಣ್ಣಿದೆ. ನಮ್ಮ ಬಾಡಿನಲ್ಲಿ ಎಲ್ಲಿದೆ? ಮಣ್ಣೆಲ್ಲ ಇರೋದು ಆ ಶಕ್ತಿ, ಆ ಭೂಮಿ ತಾಯಿ. ನಾವು ದಿನ ನಡೆಯೋದ್ರಿಂದ, ಆಕೆ ಮೇಲೆ ಕಾಲಿಡೋದ್ರಿಂದ ಆ ಶಕ್ತಿ ನಮ್ಮ ದೇಹದಲ್ಲಿ ಹೋಗ್ತಿರೋ. ನಮ್ಮ ದೇಹದ ಮೂಳೆಗಳಲ್ಲಿ ಮಸಲ್, ಸ್ನಾಯು ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಇರುತ್ತೆ. ಓಕೆ, ಜಲತತ್ವ, ಅಗ್ನಿತತ್ವ, ವಾಯು, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಕ್ಸಿಜನ್ ಅಲ್ವಾ, ಅದನ್ನೇ ಪ್ರಾಣ ಅನ್ಕೋತೀವಿ. ಅಂಡ್ ಸ್ಪೇಸ್, ಆಕಾಶ ತತ್ವ. ಸ್ಪೇಸ್ ಅನ್ನೋದು ಎಲ್ಲಿದೆ? ಸಿ, ಆಕಾಶ ತತ್ವ ಅನ್ನೋದು ಅದು ಒಂದು ಆತ್ಮನ್. ಅದು ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸ್ಪೇಸ್ ಅಂದ್ರೆ ಎಲ್ಲ ಇರೋದಕ್ಕೂ ಒಂದು ಸ್ಪೇಸ್ ಬೇಕಲ್ವಾ. ವಿ ನೀಡ್ ಸ್ಪೇಸ್ ಫಾರ್ ಆಲ್ ದೀಸ್ ಟು ಬಿ ದೇರ್. ಸೊ ದಟ್ ಸ್ಪೇಸ್ ರೆಪ್ರೆಸೆಂಟ್ಸ್ ಆಕಾಶ ತತ್ವ. ಇದನ್ನ ಸಿಂಪಲ್ ಆಗಿ ನಾನು ಹೇಳ್ತೀನಿ, ಬಟ್ ಅದು ತುಂಬಾ ಹೈಯರ್ ಆರ್ಡರ್ ನಮ್ಮ ಮಾತಾಜಿ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. She will explain beautifully all those things. Okay. ಇದು ಪಂಚಭೂತ ಧ್ಯಾನ. ಇದು ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಪಂಚಭೂತಗಳು ಬ್ಯಾಲೆನ್ಸ್ ಆಗುತ್ತೆ. ಆದ್ದರಿಂದ ದೈಹಿಕ ಆರೋಗ್ಯ, ಫಿಸಿಕಲ್ ಹೆಲ್ತ್ ಅಂತ ನಾವೇನ್ ಹೇಳ್ತೀವಿ, ಅದು ಬ್ಯಾಲೆನ್ಸ್ ಆಗೋದಕ್ಕೆ ಈ ಪಂಚಮಹಾಭೂತಗಳು. ಓಕೆ, ನಾವು ಊಟ ತಗೊಳ್ತೀವಿ, ಅದರಿಂದ ಗ್ಲೂಕೋಸ್ ಹೋಗುತ್ತೆ, ಆಕ್ಸಿಡೇಷನ್ ಆಫ್ ಫುಡ್ ಆಗುತ್ತೆ, ಅದು ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಕೊಡುತ್ತೆ. ಅದೆಲ್ಲ ಸೈನ್ಸ್ ನಮ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ದಟ್ ಈಸ್ ಫಾರ್ ಫಿಸಿಕಲ್ ಬಾಡಿ. ಎನರ್ಜಿ ಬಾಡಿ, ಅದು ಪ್ರಾಣ. ಬೇಸಿಕಲಿ ದ ಮೇನ್ ಶಕ್ತಿ ಇಸ್ ಪ್ರಾಣ ಶಕ್ತಿ, ಅಂಡ್ ಆಲ್ ದೀಸ್ ಆರ್ ಡಿಫರೆಂಟ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ಪ್ರಾಣ. ಓಕೆ, ಸೊ ಇದೆಲ್ಲ ಬೇಕು. ಒಂದೇ ಶಕ್ತಿ ಎಲ್ಲ ಕೆಲಸ ಮಾಡಕ್ಕಾಗಲ್ಲ ಅಲ್ವಾ. ಅದು ಜಸ್ಟ್ ಬೈ ಆಲ್ಟರಿಂಗ್ ದ ಫ್ರೀಕ್ವೆನ್ಸಿ. ಆ ಭಗವಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಶಕ್ತಿ ವಲಯ, ಶಕ್ತಿ ದೇಹನ, ಈ ದೈಹಿಕವಾದ ದೇಹ, ಫಿಸಿಕಲ್ ಬಾಡಿ ಅಂಡ್ ಎನರ್ಜಿ ಬಾಡಿ ಎರಡನ್ನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಜಸ್ಟ್ ಬೈ ಆಲ್ಟರಿಂಗ್ ದ ಫ್ರೀಕ್ವೆನ್ಸಿ, ಒಂದೊಂದು ಶಕ್ತಿಗೆ ಒಂದೊಂದು ಕೆಲಸ ನಮ್ಮ ದೇಹನ ಮೇಂಟೈನ್ ಮಾಡೋದಕ್ಕೆ. ಸೊ ಬೈ ಪ್ರಾಕ್ಟೀಸಿಂಗ್ ಪಂಚಭೂತ ಧ್ಯಾನ, your all 5 elements in your body will be balanced, and it is very important for your physical health. And these 5 elements are empowered. Many of them, I don't know, they are not sharing. ಒಬ್ರೊಬ್ರು ಒಂದೊಂಥರ ಅನುಭವ ಆಗುತ್ತೆ. ಕೆಲವರು ಹೇಳ್ತಾರೆ ಎಲ್ಲೋ ತೇಲ್ಕೊಂಡು ಹೋದಂಗ ಆಗುತ್ತೆ ಅಂತಾರೆ, ಕೆಲವರು ಹೇಳ್ತಾರೆ ತಲೆ ಒಳಗೆ ಏನೋ ಸುಡ್ದಂಗ ಆಯ್ತು ಮೇಡಮ್, ಸಮಥಿಂಗ್ ಇಸ್ ಗೆಟಿಂಗ್ ಫಿಲ್ಡ್ ಅಂತ. ಬಿಕಾಸ್ ಸಿ, ವೆನ್ ಯು ಕನೆಕ್ಟ್ ಆಫ್ಟರ್ ಬ್ರೀದಿಂಗ್ 18 times, when you just simply pray and connect, nature is, nam Guruji yavaglu ಹೇಳ್ತಾರೆ, nature is waiting to help you, but always you are engaged. ಅವ್ರು ಹೇಳೋದು ಬ್ಯೂಟಿಫುಲಿ. ಇವಾಗ ಇಫ್ ಯು ವಾಂಟ್ ಟು ಕಾಲ್ ಯುವರ್ ಫ್ರೆಂಡ್, ಹಿ ಕೋಟ್ಸ್, ಅವರು ತುಂಬಾ ನಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಿರೋ ಎಕ್ಸಾಂಪಲ್ ಅವ್ರು ಕೊಡೋದು. ಇಫ್ ಯು ವಾಂಟ್ ಟು ಕಾಲ್ ಯುವರ್ ಫ್ರೆಂಡ್, ಯು ನೋ ಹಿಸ್ ನಂಬರ್, ಯು ವಿಲ್ ಕಾಲ್ ಹಿಮ್. ಆದ್ರೆ ಅವನು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ರೆ ನಿನಗೆ ಆ ನಂಬರ್ ಸಿಗುತ್ತಾ? ಎಂಗೇಜ್ ಸೌಂಡ್ ಬರುತ್ತೆ. ಅವನು ಸೈಲೆಂಟ್ ಆಗಿದ್ರೇನೆ ನಿನಗೆ ಅದು ಸಿಗೋದು. ಆತರ ನೇಚರ್ ಈಸ್ ವೇಟಿಂಗ್ ಟು ಹೆಲ್ಪ್ ದ ಮ್ಯಾನ್ಕೈಂಡ್, ಎವ್ರಿ ಹ್ಯೂಮನ್ ಬೀಯಿಂಗ್, ಬಟ್ ವಿ ಆರ್ ಎಂಗೇಜ್ಡ್. ವಾಟ್ ಈಸ್ ದಟ್ ವಿ ಆರ್ ಎಂಗೇಜ್ಡ್? ಆ ಮೈಂಡ್, ಮನಸ್ಸು ಪಟ್ಪಟ 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 ಅಂತ ಏನೇನೋ ಯೋಚನೆ ಮಾಡ್ತಿರುತ್ತೆ, ಯಾವತ್ತೂ ಸೈಲೆಂಟ್ ಇಲ್ಲ.
when by doing all these practices, it helps us to have ಆ ಮನೋಬಲ ಮನೋಧೈರ್ಯ ಅಂತ ಏನು ಹೇಳ್ತೀವಿ, ಅದು ಹೇಗೆ ಬರುತ್ತೆ, ಇಂಟರ್ನಲ್ ಸ್ಟ್ರೆಂತ್ ಹೇಗೆ ಬರುತ್ತೆ ಅಂದ್ರೆ ನಮ್ಮ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ವಿ ಗೆಟ್ ಕನೆಕ್ಟೆಡ್ ಟು ಅವರ್ ಇಂಟರ್ನಲ್ ಅವರ್ ಓನ್ ಸೆಲ್ಫ್, ಅಂಡ್ ಆಲ್ಸೋ ಬೈ ಡೂಯಿಂಗ್ ಸೊ ವಿ ಗೆಟ್ ಕನೆಕ್ಟೆಡ್ ಟು ನೇಚರ್. ಪ್ರಕೃತಿಯ ಜೊತೆಗೆ ನಾವು ಪ್ರಕೃತಿಯ ಕೂಸುಗಳು ಅಂತ ಹೇಳ್ತೀವಿ. ಅವ್ರ ಮಕ್ಕಳು ನಾವು ನೇಚರ್ಗೆ. ವಿ ಹ್ಯಾವ್ ಮೂವ್ಡ್ ಅವೇ ಫ್ರಮ್ ನೇಚರ್, ಇಸ್ಂಟ್ ಇಟ್? ಆಲ್ವೇಸ್ ಅಡಂತ ಅಂದ್ಬಿಟ್ರೆ ಯಾವಾಗ್ಲೂ ಕಾಡಲ್ಲಿ ಇರಕ್ಕಾಗತ್ತ ಮೇಡಮ್? ನಾವೆಲ್ಲ ವೀಕೆಂಡ್ ಹೋಗ್ತೀವಿ ಅಷ್ಟೇ ಅಂತ. ಎಸ್, ನಮ್ಮ ಜವಾಬ್ದಾರಿ ನಮ್ಗಿರುತ್ತೆ. ನಮ್ ಗುರುಜಿ ಯಾವಾಗ್ಲೂ ಹೇಳ್ತಾರೆ, ನಿಮ್ಮ ಜವಾಬ್ದಾರಿಗಳನ್ನ ಜೊತೆಗೇನೆ ನೀವು ಆಧ್ಯಾತ್ಮ ಸಾಧನೆ ಮಾಡ್ಬೇಕು. ಅಧ್ಯಾತ್ಮ ಮಾಡಕ್ಕೆ ನೀವೆಲ್ಲ ಸನ್ಯಾಸಿ ಆಗ್ಲೇಬೇಕು ಅಂತ ಏನಿಲ್ಲ. ಇಟ್ ಈಸ್ ಅ ಸೈನ್ಸ್. ಇಟ್ ವಿಲ್ ಕಾಂಪ್ಲಿಮೆಂಟ್ ಯುವರ್ ಮೆಟೀರಿಯಲಿಸ್ಟಿಕ್ ಲೈಫ್, ಮೆಟೀರಿಯಲಿಸ್ಟಿಕ್ ವರ್ಲ್ಡ್. ದಿನಕ್ಕೊಂದು ಸ್ವಲ್ಪ ಸಮಯ ಅದಕ್ಕೆ ಮೀಸಲಿಟ್ರೆ ನೀವು ನಿಮ್ದ ಈ ಮೆಟೀರಿಯಲಿಸ್ಟಿಕ್ ಲೈಫ್ ಬ್ಯೂಟಿಫುಲ್ ಆಗಿ ಯು ವಿಲ್ ಗೆಟ್ ದಟ್ ಸ್ಟ್ರೆಂತ್ ಟು ಫೇಸ್ ಎನಿ ಚಾಲೆಂಜಸ್ ದಟ್ ಕಮ್ಸ್ ಇನ್ ದ ಲೈಫ್. ಯು ವಿಲ್ ನೆವರ್ ಸೇ ಪರಿಹಾರ ಮಾಡ್ತೀನಿ ಅಂತ. ಮನುಷ್ಯ ಅಂದಮೇಲೆ ಚಾಲೆಂಜಸ್ ಅಟ್ ಎವ್ರಿ ಸ್ಟೇಜ್ ಆಫ್ ಅವರ್ ಲೈಫ್ ವಿ ವಿಲ್ ಹ್ಯಾವ್. Okay, but we should have that strength, internal strength to face the challenges, and that's what he always says. So that is pragmatic spirituality. Spiritual knowledge should help the mankind to enhance the quality of life in his health, wealth, interpersonal relationship. Alva, health ಚೆನ್ನಾಗಿದ್ರೆ ನಾವು ಸರಿಯಾಗಿ ಯೋಚನೆ ಮಾಡ್ತೀವಿ, ಕ್ಲಾರಿಟಿ ಆಫ್ ಥಾಟ್ ಬರುತ್ತೆ. ಇದೆಲ್ಲ ಗುರುಜಿ ಅವಾಗ ಏನಾಗುತ್ತೆ, ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನ ತಗೊಂಡ್ರೆ ನಮ್ಗೆ ವೆಲ್ತ್ಗೂ ಪ್ರಾಬ್ಲಮ್ ಆಗೋದಿಲ್ಲ. ವಿಲ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಮೈಂಡ್. ಸೊ ವೆಲ್ತ್ ಚೆನ್ನಾಗಿದ್ರೆ, ನಗ್ನಗ್ತಾ ಇದ್ರೆ, ಪರಸ್ಪರ ಸಂಬಂಧನೂ ಚೆನ್ನಾಗಿರುತ್ತೆ, ಸಂಸಾರದಲ್ಲಿ ಸಾಮರಸ್ಯನೂ ಚೆನ್ನಾಗಿರುತ್ತೆ ಅಲ್ವಪ್ಪ? ಇದೆಲ್ಲ ಚೆನ್ನಾಗಿದ್ರೆ ನಮಗೆ ಆಧ್ಯಾತ್ಮಿಕ ಸಾಧನೆ ಕೂಡ, ಸದ್ಗುರುಗಳ ಮಾರ್ಗದರ್ಶನ ತುಂಬಾ ಮುಖ್ಯ. ನಾವು ಆಧ್ಯಾತ್ಮ ಸಾಧನೆ ಮಾಡ್ಬೇಕಾದ್ರೆ ರಿಯಲೈಸ್ಡ್ ಸೋಲ್ಸ್, ಅವರು ಯಾರು ಆಗ್ಲೇ ಆ ಸಾಧನೆ ಮಾಡಿ ಆ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತೀರ, ಆ ಭಗವಂತನನ್ನ ಇರುವಿಕೆ ಅನುಭವ ಯಾರು ಪಡ್ಕೊಂಡಿರ್ತಾರೋ ಅಂಥವ್ರ ಮಾರ್ಗದರ್ಶನ ನಮ್ಗೆ ಬಹಳ ಮುಖ್ಯ. ಆ ಮಾರ್ಗದರ್ಶನ ನಾವು ಮುಂದಕ್ಕೆ ಹೋಗಕ್ಕಾಗತ್ತೆ. ಓಕೆ, ದಿಸ್ ಇಸ್ ಸೆಕೆಂಡ್ ಡೇ ಪ್ರೋಗ್ರಾಮ್. ಐ ಥಿಂಕ್ ವಿ ಹ್ಯಾವ್ ಟೈಮ್, ನೋ, ಜಸ್ಟ್ 5 minutes. ಮೂರನೇ ಕ್ರಿಯಾ ಬಂದು ಬ್ಯೂಟಿಫುಲ್, ಇಟ್ ಇಸ್ ಶಕ್ತಿ ವೇದ ಪವರ್ ಮೆಡಿಟೇಷನ್. Shakti Dhyana, as the name indicates, it gives you power. Okay, just one mudra we use in this, Prana Mudra. Prana Mudra andre little finger and ring finger to the tip of the thumb, gentle touch, light touch, the remaining 2 fingers straight, yeah, upward, keep it on your lap. Now, here, there is a little change in breathing. You have to inhale through nose as deep as you can. Again, don't strain yourself. While exhaling, you have to exhale through your mouth. ಅಂದ್ರೆ ಮೂಗಿನಿಂದ ಉಸಿರನ್ನ ಒಳಗೆ ತಗೊಂಡು ಬಾಯಿಯಿಂದ, ಮೂಗಿನಿಂದ ಎಷ್ಟು ದೀರ್ಘ ತಗೋತಿರೋ ಬಾಯಿಯಿಂದ ಅಷ್ಟೇ ದೀರ್ಘವಾಗಿ ಉಸಿರನ್ನು ಆಚೆ ಬಿಡಬೇಕು. ಹೇಗೆ ಬಿಡಬೇಕು? ಹಕಾರದೊಂದಿಗೆ ಕಾರ ಬಿಡ್ಬೇಕು. ಐ ವಿಲ್ ಶೋ ಯು. ಓಕೆ, ಹದಿನೆಂಟು ಬಾರಿ ಮಾಡಬೇಕು. ಆ ಥರ ಮಾಡಿ ಎಲ್ಲರೂ. ಮೂಗಿನಿಂದ ದೀರ್ಘವಾಗಿ ಉಸಿರನ್ನು ಒಳಗೆ ತಗೊಂಡು ಬಾಯಿಯಿಂದ ಹಕಾರದೊಂದಿಗೆ ಅಷ್ಟೇ ದೀರ್ಘವಾಗಿ ಬಿಡಬೇಕು. ಬಟ್ ಡೋಂಟ್ ಸ್ಟ್ರೈನ್ ಅಂಡ್ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಯುವರ್ ನಾಭಿ. ಈ ಹಕಾರ ಬಂದು ನಿಮ್ಮ ನಾಭಿಯಿಂದ ಬರಬೇಕು, ಒಳಗಿಂದ.
18 ಬಾರಿ ಆದಮೇಲೆ after 18 times in the same prana mudra, breathe in through your nose and breathe out through your nose 27 times. After 18 times, in the same prana mudra, breathe in through your nose and breathe out through your nose 27 times. Don't open your eyes. Eyes should be closed. After 27 times, release the mudra and keep your palms open on your lap. Don't open your eyes. Palms open, release the mudra. 18 ಬಾರಿ ಆದಮೇಲೆ ಪ್ರಾಣ ಮುದ್ರೆಯಿಂದ ಬೆರಳನ್ನು ಬಿಡಿಸಿ ಅಂಗೈಯನ್ನು ಮೇಲ್ಮುಖವಾಗಿ ಮಾಡಿ ನಿಮ್ಮ ತೊಡೆಯ ಮೇಲೆ ಇರಿಸಿಕೊಳ್ಳಿ. ಈಗ ನೀವು ಒಂದು ಕಲ್ಪನೆ ಮಾಡ್ಕೋಬೇಕು. ಯು ಹ್ಯಾವ್ ಟು ವಿಜುವಲೈಸ್. ಏನು ಕಲ್ಪನೆ ಮಾಡ್ಕೋಬೇಕು ಅಂದರೆ, ಬಂಗಾರದ ಬಣ್ಣದ ಶಕ್ತಿ, golden energies showering on you from the top of your head and it's just falling on you. ಮಳೆ ತರ ಬಂಗಾರದ ಬಣ್ಣದ ಒಂದು ಶಕ್ತಿ ನಿಮ್ಮ ತಲೆಯ ಮೇಲಿನಿಂದ ನಿಮ್ಮ ಇಡೀ ದೇಹದ ಮೇಲೆ ಸುರಿತಾ ಇದೆ. Just 1 minute you have to visualize the shower of golden energy completely on your body. It's just falling on your head like rain, flowing throughout your body, just coming down till the tips, tips of the toes. ಆನಂತರ 1 ನಿಮಿಷ ಆದ ನಂತರ ನಮಸ್ಕಾರ ಮುದ್ರೆಯಲ್ಲಿ ನಿಮಗೆ ಈ ಜ್ಞಾನವನ್ನು ದಯಪಾಲಿಸಿದ ಸದ್ಗುರುಗಳಾದ ಋಷಿದೇವ್ ಶ್ರೀ ನರೇಂದ್ರನ್ಜಿ ಅವರಿಗೆ ಭಕ್ತಿಯಿಂದ, ಶ್ರದ್ಧೆಯಿಂದ, ಕೃತಜ್ಞತಾಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸಿ, ಮನಸ್ಸಿನಲ್ಲೇ ಅರ್ಪಿಸಿ. Slowly open your eyes. So it's a beautiful experience, this journey of Rishidevian knowledge, one has to have real, good karma to acquire this knowledge. We are so fortunate. See, any dhyana or any meditation you do, it should give you the nice feeling. In this busy era,
none of us have time to sit and practice for long hours. So in Shakti Veda, our Guruji, we fondly call him as Guruji, he is Rishidev. We fondly call him as Guruji. Our Guruji has made very simple to do, less time consuming, at the same time, yet it's very effective, very powerful. Why it is so powerful? Because this Prana Mudra attracts prana to your chakras. And you all know about the chakras, isn't it? So from there it reaches, especially this prana flow will increase like anything. So this power meditation has to be done 3 times a day. Morning 6 o'clock, noon 12 o'clock, and evening 6 o'clock. ಈ ಶಕ್ತಿ ಧ್ಯಾನನ ದಿನಕ್ಕೆ 3 ಬಾರಿ ಮಾಡಬೇಕಾಗತ್ತೆ. ಬೆಳಿಗ್ಗೆ 6 ಗಂಟೆ, ಮಧ್ಯಾಹ್ನ 12, ಸಂಜೆ 6. ಮಾಡೋಕ್ಕಾಗಲಿಲ್ವಾ, ಇಟ್ಸ್ ಓಕೆ. ಅಯ್ಯೋ ಆ ಟೈಮ್ ಮಿಸ್ ಆಯಿತು, 1 ನಿಮಿಷ ಹಂಗಾಯ್ತು, ನಮ್ಗೆ ಅದೇ ತಲೆ ಟೆನ್ಷನ್ ಆಗೋಗುತ್ತೆ. 1 ನಿಮಿಷ ಹಂಗಾಯ್ತಾ, ನನ್ನ ಟೈಮ್ ಸರಿಗಿದೆಯಾ, ವಾಚ್ ಫಾಸ್ಟ್ ಇದೆಯಾ, ಸ್ಲೋ ಇದೆಯಾ ಅಂತ. ಇಟ್ಸ್ ಓಕೆ, 1 ನಿಮಿಷ ಹೆಚ್ಚು ಕಡಿಮೆ ಆದ್ರೂ. ವೈ ಇಟ್ ಈಸ್ ಡನ್? ಅದೆಲ್ಲ ಸಂಧಿ ಕಾಲ ಅಂತ ಹೇಳ್ತೀವಲ್ಲ, ಆ ಕಾಲದಲ್ಲಿ ಭೂಮಿ ಮೇಲೆ ಈ ಪ್ರಾಣದ ಲಹರಿ ಹೆಚ್ಚಿರುತ್ತೆ. ಆ ಟೈಮಲ್ಲಿ ನಾವು ಶಕ್ತಿ ಧ್ಯಾನ ಮಾಡೋದ್ರಿಂದ ಪ್ರಾಣ ಮುದ್ರೆಯಲ್ಲಿ ನಮಗೆ ಫಲ 100% ಸಿಗುತ್ತೆ. ಅದಾಗದಿದ್ರೆ ಬೇರೆ ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಮಲಗಕ್ಕಿಂತ ಮುಂಚೆ ಮಾಡಿ ಮಲಗಿದ್ರೆ, ಬಟ್ ನಾವು ಕರೆಕ್ಟಾಗಿ ಮಾಡಬೇಕು. ಮುಂಚೆ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ, ಮಾಡಿದವರೆಲ್ಲ ಹೇಳಿದ್ದಾರೆ. ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಪ್ರಾಣ ಸಂಚಲನ ಹೆಚ್ಚಾಗುತ್ತೆ, ಚಕ್ರಗಳಿಗೆ ಪ್ರಾಣ ಆಗುತ್ತೆ, ಪ್ರಾಣ ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಿಸುತ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ನಾವು ಶಕ್ತಿವೇದ ಪರಿವರ್ತನಾ ಕ್ರಿಯಾ ಕಲ್ತ್ವಿ. ಅದು ಮಾಡೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಆಮೇಲೆ ಲಿಂಫ್ ವೆಸಲ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ಬಾಡಿಯಿಂದ ಆಚೆ ಹೋಗುತ್ತೆ. ಶೋಲ್ಡರ್ ಜಾಯಿಂಟ್ಸ್ ನಮಗೆ ಎಕ್ಸಸೈಸ್ ಆಗುತ್ತೆ, ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಬ್ರೀದಿಂಗ್ ಮಾಡೋದ್ರಿಂದ ಲಂಗ್ ಕೆಪಾಸಿಟಿನೂ ಇನ್ಕ್ರೀಸ್ ಆಗುತ್ತಲ್ವಪ್ಪ. ಶಕ್ತಿವೇದ ಪರಿವರ್ತನಾ ಕ್ರಿಯಾದಲ್ಲಿ ಫಸ್ಟ್ ಸ್ಟೆಪ್ ಅದು. ಸೆಕೆಂಡ್ ಸ್ಟೆಪ್ಪು ಆಪನ್ ವಾಯು ಮುದ್ರಾ, ಹೃದಯ ಮುದ್ರಾದಲ್ಲಿ ನಾವು ಬ್ರೀದ್ ಮಾಡೋದ್ರಿಂದ ನಮಗೆ ನಮ್ಮ ಹೃದಯಕ್ಕೆ ಪ್ರಾಣ ಸಂಚಲನ ಹೆಚ್ಚಾಗುತ್ತೆ. ಅಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ BP ಪೇಷಂಟ್ಸ್. ದಿನಕ್ಕೆ 15 ನಿಮಿಷ ಮಾಡ್ಬೋದು, ಬೆಳಗ್ಗೆ ಸಾಯಂಕಾಲ. ನಮ್ಮ ಗುರುಜಿ ಹೇಳ್ತಾರೆ, ಈ ಮುದ್ರೆನ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ತನಕ ಕರ್ಕೊಂಡು ಹೋಗೋವರೆಗೂ ಅವರು ಈ ಮುದ್ರೆಯಲ್ಲಿ ಇದ್ರೆ ಬಹಳ ಒಳ್ಳೇದು. ಅವ್ರಿಗೆ ಇಟ್ಕೊಳಕ್ಕಾಗದಿರಷ್ಟು ಪೇನ್ ಆಗ್ತಿದೆ, ವೀಕ್ ಆಗಿದ್ದಾರೆ ಅಂದ್ರೆ ಅವ್ರ ಜೊತೆ ಹೋಗ್ತಾರಲ್ಲ, ಅವರಾದ್ರೂ ಬೆರಳುಗಳನ್ನ ಹಿಂಗ್ ಮಡಚಿ ಇಟ್ಕೊಂಡ್ರೆ ಅವ್ರಿಗೆ ಬಹಳ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ವಿ ಲರ್ನ್ ಪಂಚಭೂತ ಧ್ಯಾನ. ಪಂಚಭೂತ ಧ್ಯಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವ ಪಂಚಭೂತಗಳು ಬ್ಯಾಲೆನ್ಸ್ ಆಗುತ್ತೆ, ಎಂಪವರ್ ಆಗುತ್ತೆ. ಇದರಿಂದ ನಮಗೆ ದೈಹಿಕ ಆರೋಗ್ಯ ತುಂಬಾ ಒಳ್ಳೇದಾಗತ್ತೆ. ಅಂಡ್ ಪರಿವರ್ತನಾ ಕ್ರಿಯಾ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಆದ್ರಿಂದ ಈ ಕೋವಿಡ್ ಪರಿಸ್ಥಿತಿನಲ್ಲಿ ದಿನಕ್ಕೆ 9 ರಿಂದ 27 ಬಾರಿ ಮಾಡಿ ಅಂತ ಹೇಳಿದ್ದಾರೆ. ನೋ ಕಂಪಲ್ಷನ್. ನಿಮ್ಗೆ ಸ್ಟ್ರೈನ್ ಆದ್ರೆ ಸ್ಟಾಪ್ ಮಾಡಿ, ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತು. ಓಕೆ, ತಕ್ಷಣ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಮಧ್ಯ ಬ್ರೇಕ್ ತಗೊಂಡ್ ಮಾಡ್ಬೋದು. ಅದನ್ನ ಆಹಾರ ತಗೊಂಡ ತಕ್ಷಣ ಮಾಡಂಗಿಲ್ಲ, 1 hour ಆದ್ಮೇಲೆ ಮಾಡ್ಬೇಕು. ನೆಕ್ಸ್ಟ್ ಇವಾಗ ಕಲ್ತಿದ್ದು ಶಕ್ತಿವೇದ ಪವರ್ ಮೆಡಿಟೇಷನ್. ಪವರ್ ಮೆಡಿಟೇಷನ್ ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಇಸ್ ಶಕ್ತಿ ಧ್ಯಾನ. ಶಕ್ತಿ ಧ್ಯಾನವನ್ನು ಪ್ರಾಣ ಮುದ್ರೆಯಲ್ಲಿ ನೀವು ಮಾಡೋದ್ರಿಂದ ಇದು ಇಟ್ ಅಟ್ರಾಕ್ಟ್ಸ್ ಪ್ರಾಣ. ಆಮೇಲೆ ನೀವು ಬ್ರೀದು ಮಾಡೋದ್ರಿಂದ ನೀವು ಸರಿಯಾಗಿ ಮಾಡಿದ್ರೆ, ನಾಭಿಯಿಂದ ಅದು ಬಂದಿದ್ರೆ ಇಲ್ಲಿ ನಾಭಿನಲ್ಲಿ ನಮ್ಮ ಇಮೋಷನ್ಸ್, ಆ ಭಯ, ಆ ಎಲ್ಲ ಹೋಗಿ ಇಲ್ಲೇ ಸಿಕ್ಕಾಕೊಂಡಿರುತ್ತಲ್ಲ, ಅದು ರಿಲೀಸ್ ಆದ್ರೆ ನಿಮ್ಗೆ ಹಾಯ್ ಅನ್ಸುತ್ತೆ. ಯು ವಿಲ್ ಫೀಲ್ ಇಟ್. ಆಕ್ಚುಲಿ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅಂದ್ರೆ ಆ ಥರ ಅದು ಒಂದು. ಆಮೇಲೆ ಇಟ್ ಅಟ್ರಾಕ್ಟ್ಸ್ ಪ್ರಾಣ ಟು ಅವರ್ ಚಕ್ರಾಸ್. ಸೊ ಅಲ್ಲಿಂದ ಪ್ರತಿಯೊಂದು ಜೀವಕೋಶ, ಈಚ್ ಅಂಡ್ ಎವ್ರಿ ಸೆಲ್ ಆಫ್ ಅವರ್ ಬಾಡಿ ಗೆಟ್ಸ್ ಪ್ರಾಣ, ಅಂಡ್ ದಟ್ ಈಸ್ ದ ವೈಟಲ್ ಫೋರ್ಸ್, ಬೇಸಿಕ್ ಲೈಫ್ ಎನರ್ಜಿ ದಟ್ ಈಸ್ ನೀಡೆಡ್ ಫಾರ್ ಅಸ್. ಓಕೆ, ಅದಾದ ನಂತರ ಪಂಚಭೂತ ಧ್ಯಾನದ ಬಗ್ಗೆ ಹೇಳಿದ್ದೀನಿ. ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮ ನಾನು ಏನು ಹೇಳ್ಕೊಂಡಿದ್ದೀನೋ ನಾನು ಅನ್ಕೊಂಡೆ ಟೈಮ್ ಆಗತ್ತಾ ಅಂತ, ಬಟ್ ಆಯಿತು. ನೋಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಏನಾದರೂ ಕೇಳಿ. ಜನವರಿನಲ್ಲಿ ಮಹಾಯಾಗ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ವಿಡಿಯೋ ತೋರಿಸಿದ್ದೀವಿ. ಈ ವೇದಿಕೆಯಲ್ಲಿ ನಾನು ಎಲ್ರಿಗೂ ಆ ಮಹಾಯಾಗಕ್ಕೆ ಸ್ವಾಗತ ಬಯಸ್ತೇನೆ. ಯಾಕಂದ್ರೆ ಇಟ್ ಇಸ್ ದ ರೇರೆಸ್ಟ್ ಆಫ್ ದ ರೇರ್ ಕಾಸ್ಮಿಕ್ ಇವೆಂಟ್ ವಿಚ್
ನಾರ್ಮಲಿ ಈ ವೇದಿಕ್ ಸ್ಟೈಲ್ಸ್ ಅಲ್ಲಿ ವೇದಗಳ ಕಾಲದಲ್ಲಿ ಮಾಡ್ತಾ ಇದ್ದಂತಹ ಯಾಗಗಳು ಬಹಳ ಅಪರೂಪ ಸಿಗೋದು. ಎಲ್ಲರೂ ಬನ್ನಿ. ಶಕ್ತಿವೇದ ಸಂಸ್ಥೆ ಇಟ್ ಈಸ್ ಬಿಯಾಂಡ್ ರಿಲಿಜಿಯನ್. ಗುರುಜಿ ಹೇಳ್ತಾರೆ ಆಧ್ಯಾತ್ಮ ಅನ್ನೋದು ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ, ಎಲ್ಲಾ ಧರ್ಮದವರಿಗೂ ಅದು ಆಧ್ಯಾತ್ಮ. ಬಿಕಾಸ್ ಸ್ಪಿರಿಚುಯಾಲಿಟಿ ಇಸ್ ನೋಯಿಂಗ್ ದೈ ಸೆಲ್ಫ್. ನಮ್ಮನ್ನ ನಾವು ಕಂಡುಕೊಳ್ಳೋದು ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಅದರಿಂದ ಎಲ್ಲರೂ ಬನ್ನಿ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನ ಲಾಭ ಪಡೀರಿ. ಬಿಕಾಸ್ ಆ ಡಿವೈನ್ ಡೈಮೆನ್ಷನ್ ಅಲ್ಲಿ, ಯಾಗ ಭೂಮಿನಲ್ಲಿ ಎಲ್ಲಾ ದೈವಿಕ ಶಕ್ತಿಗಳ ಇರುವಿಕೆ ಅನುಭವ ಆಗತ್ತೆ. ತುಂಬಾ ಒಳ್ಳೆ ಕಾರ್ಯಕ್ರಮ ಅದು. ಇವಾಗ ನಿಮ್ಗೆ ನಾನು 3 ಹೇಳ್ಕೊಟ್ಟಿದ್ರಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ, ಡೌಟ್ಸ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಕೇಳಿ ಏನಾದ್ರು ಡೌಟ್ಸ್ ಇದ್ರೆ. ಮರಾಠಿ ಅವರೇ, ನಿಮ್ಗೂ ಡೌಟ್ಸ್ ಇದ್ರೆ ಕೇಳ್ಬೋದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಒಂದು ನನಗೆ ಮುಖ್ಯವಾಗಿ ಎದ್ದು ಕಂಡದ್ದು ಅಂತಂದ್ರೆ ತಮ್ಮ ಗುರುಭಕ್ತಿ. ನಿಜವಾಗ್ಲೂ ಅದಕ್ಕೆ ನಾವು ತುಂಬಾ ಶ್ಲಾಘನೀಯವಾದದ್ದು. ಎರಡನೇದಾಗಿ ಆ ಟೆಕ್ನಿಕ್ಸ್ಗಳು ತುಂಬಾ ಸಿಂಪಲ್ ಆಗಿದೆ, ವೆರಿ ವೆರಿ ಸಿಂಪಲ್ ಆಗಿದೆ. ಐ ಥಿಂಕ್ ಇಟ್ ಈಸ್ ಈಸಿ ಟು ಡೂ. ನನ್ನ ಒಂದು ಪ್ರಶ್ನೆ ಏನಿದೆ ಅಂದ್ರೆ, ಈ ಧ್ಯಾನಗಳನ್ನ ಮಾಡೋದಕ್ಕೆ ಏನಾದ್ರು ದೀಕ್ಷೆ ತರ ಏನಾದ್ರು ಇರುತ್ತಾ, ಅಥವಾ ಇದನ್ನ ನಾವು ಬೇರೆಯವರಿಗೆ ಹಂಚ್ಬೋದಾ, ಇದನ್ನ ಹೇಗೆ ಅಂತ? ಇದು ದೀಕ್ಷೆ ತರ ಅಂದ್ರೆ, ನಾನು ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ, ನಾನು ನಿಮಿತ್ತ ಮಾತ್ರ ಅಂತ. ಐ ಆಮ್ ಓನ್ಲಿ ಅ ಚಾನಲ್ ಪೈಪ್. ನಾನು ಬೇರೆಯವ್ರಿಗೆಲ್ಲ ಎಕ್ಸ್ಪ್ಲೇನ್ ಹೇಗ್ ಮಾಡ್ತೀನಿ ಅಂದ್ರೆ, ನದಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತಲ್ಲ, ಅದನ್ನ ಸ್ಪೆಸಿಫಿಕ್ ಜಾಗಕ್ಕೆ ನೀವು ಕಳಿಸ್ಬೇಕಂದ್ರೆ ಒಂದು ಪೈಪ್ ಹಾಕ್ತಾರೆ. ಆ ತರ ಐ ಆಮ್ ಜಸ್ಟ್ ಪೈಪ್, ಐ ಆಮ್ ಅ ಚಾನಲ್. ಆಕ್ಚುಲಿ ನಾನು ಗುರು ಸ್ತೋತ್ರ ಪಠಿಸ್ನಲ್ಲ, ಆ ಗುರು ಸ್ತೋತ್ರ ಪಠಿಸಿದಾಗ ನಮ್ಮ ಗುರುಗಳ ಶಕ್ತಿ ಬರುತ್ತೆ. ಎಲ್ಲೇ ಪಠಿಸಿದ್ರು ಅದೇ ಫ್ರೀಕ್ವೆನ್ಸಿನಲ್ಲಿ ಅಷ್ಟೇ ಶಕ್ತಿ ಏನೋ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ. ನಾನಿಲ್ಲಿ ಗುರುಜಿಗೆ ಒಂದು ಅಲ್ಲಿ ಪೀಠ ಹಾಕಿ, ಒಂದು ಸಣ್ಣ ಚೇರ್ ಹಾಕಿ, ಬಿಳಿ ವಸ್ತ್ರ ಹೊದಿಸಿ ನಾವೆಲ್ಲೇ ಹೋದ್ರು ಇದನ್ನ ಮಾಡ್ತೀವಿ. ಸೊ ನಿಮಗೆ ಈ ಒಂದು ಜ್ಞಾನ ನಾನು ಸುಮ್ಮನೆ ಕೂತಿದ್ದೀನಿ ಅಷ್ಟೇ, ಗುರುಗಳೇ ಕೊಡ್ತಾ ಇರೋದು ನಿಮ್ಗೆ. ಸೊ ಅದರಿಂದ ಇದನ್ನ ನೀವು ನಮಗೆ ಇದಕ್ಕೆ ದೀಕ್ಷೆ ಕೊಟ್ಟಿದ್ದಾರೆ, ಹೇಳ್ಕೊಡಿ ಅಂತ. ಇದನ್ನ ಮೆಟೀರಿಯಲ್ ಕೊಟ್ರೆ ಇಟ್ ಮೇ ನಾಟ್ ಬಿ ದಟ್ ಎಫೆಕ್ಟಿವ್. ದೀಕ್ಷೆ ತಗೊಂಡ ಟ್ಯೂಟರ್ಸ್ ಹೇಳ್ಕೊಟ್ರೆ ಇಟ್ ವಿಲ್ ಬಿ ಎಫೆಕ್ಟಿವ್. ಬಿಕಾಸ್ ಚಾನೆಲ್ಸ್ ತರ ನಮ್ಮ ಮೂಲಕ ಜ್ಞಾನ ಹರ್ಕೊಂಡ್ಬರುತ್ತೆ, ಆ ತರ. ಥ್ಯಾಂಕ್ ಯು. ಇನ್ನೇನಪ್ಪ, ಆಕ್ಚುಲಿ ನನಗೆ ತುಂಬಾ ಥ್ಯಾಂಕ್ಸ್ ಒಂದು ವೇದಿಕೆ. ಯಾಕೆಂದ್ರೆ ಸಾಮಾಜಿಕವಾಗಿ ಇದು ಜನಗಳಿಗೆ ತಲುಪಬೇಕು, ಜನಗಳು ಆಮೇಲೆ ಕಂಡೀಷನ್ ಸಪ್ಲೈ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ ಗುರುಜಿ ಯಾವಾಗ್ಲೂ ಒಂದು ಜೋಕ್ ಹೇಳ್ತಾರೆ, ಟಿವಿನಲ್ಲಿ ಎಷ್ಟೊಂದು ಚಾನೆಲ್ ಅಲ್ಲಿ ಕಿಚನ್ ಅಡಿಗೆ ಕಾರ್ಯಕ್ರಮ ಬರುತ್ತಲ್ಲ, ಒಂದೊಂದು ಚಾನೆಲ್ ಅಲ್ಲಿ ಒಂದೊಂದು ಎಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ. ನಾವೆಲ್ಲ ಹೆಂಗಸರು ಬರ್ದಿಟ್ಕೊಳ್ತೀರಾ, ಅದು ಬುಕ್ಕಲ್ಲೇ ಇರುತ್ತೆ. ಅದನ್ನ ನೀವು ಅನುಭವ ಪಡಿಬೇಕಂದ್ರೆ ಯು ಹ್ಯಾವ್ ಟು ಬ್ರಿಂಗ್ ಮೆಟೀರಿಯಲ್ ಅಂಡ್ ದೆನ್ ಕುಕ್ ಅಂತ ಹೇಳ್ತಾರೆ. ಮಾಡಿದ್ರೇನೆ ತಿನ್ಬೋದು ಅಂತ. ಆತರ ಇದನ್ನ ಕಲ್ತಿದ್ದೀರಲ್ಲ ನೀವೆಲ್ಲ, ಇದು ಗುರುಮುಖೇನ ಬಂದಿರೋ ಜ್ಞಾನ, ದೈವಿಕ ಜ್ಞಾನ. ಇಟ್ಸ್ ಡಿವೈನ್ ನಾಲೆಡ್ಜ್ ಆಕ್ಚುಲಿ. ಯು ಪ್ಲೀಸ್ ಪ್ರಾಕ್ಟೀಸ್, ಡೋಂಟ್ ನೆಗ್ಲೆಕ್ಟ್. ಅಂಡ್ ಐ ಟೆಲ್ ಯು, ನೀವು ಪರಿವರ್ತನಾ ಕ್ರಿಯೆ 27 ಸತಿ ಪ್ರಾಕ್ಟೀಸ್ ಮಾಡಿ, ಯುವರ್ ಲೆಗ್ ವಿಲ್ ನಾಟ್ ಬಿ ಆನ್ ದ ಫ್ಲೋರ್. ಐ ಟೆಲ್ ಯು, ಒಂಥರ ಯು ವಿಲ್ ಬಿ ಫ್ಲೈಯಿಂಗ್. ಯೋ ಏನಪ್ಪ ಟೈಮೇ ಇಲ್ಲ ಅಂತೀವಿ. ಯಾವಾಗ ಟೈಮ್ ಸಿಗತ್ತೆ ನಮ್ಗೆಲ್ಲಾ ಕೆಲಸಗಳನ್ನ ಎಫಿಷಿಯಂಟ್. ಏನಾಗ್ಬಿಡುತ್ತೆ, ನಮ್ಗೆ ಒಂಥರ ಬೇಜಾರಾಗೋಗ್ಬಿಡುತ್ತೆ. ಸ್ವಲ್ಪಕ್ಕೂ ಬೇಜಾರಾದಾಗ, ದಟ್ಸ್ ವಾಟ್ ಐ ಸೆಡ್, ನೋ ದಟ್ ಬೇಜಾರ್ ಅನ್ನೋದು ಆಲ್ಸೋ ನೆಗೆಟಿವ್ ಫೀಲಿಂಗ್, ಇಟ್ ವಿಲ್ ಸಕ್ ಅವರ್ ಪ್ರಾಣ. ಸೊ ವಿ ಗೆಟ್ ಎಕ್ಸಾಸ್ಟೆಡ್. ಯೋ ಸಾಕಾಗೋಯ್ತಪ್ಪ ಮಾಡಿ, ಅದೇನು ಹಂಗ್ ಸಿಡುಕ್ತಾರ ನಮ್ ಬಾಸ್ ಅಂತೀವಿ ನಾವು. ಅದೇನು ಕೆಲಸ ಮಾಡಿ ಸಾಕಾಗಿಲ್ಲ, ನಮ್ಗೆ ಮನಸ್ಸಿಗೆ ನೋವಾಗಿ ಸಾಕಾಗಿದೆ. ಸೊ ಅದೆಲ್ಲ ಇದು ಹೋಗುತ್ತೆ, ಏನು ಮಾಡಕ್ಕಾಗಲ್ಲ. ಸಿ ಏನಾಗ್ಬಿಡುತ್ತೆ ಗೊತ್ತಾ, ಯು ವಿಲ್ ನಾಟ್ ಗೆಟ್ ಸಿ ದಟ್ಸ್ ದ ಬ್ಯೂಟಿಫುಲ್ ಫೀಲಿಂಗ್. ಇದನ್ನೆಲ್ಲ ನೀವು ರೆಗ್ಯುಲರ್ ಮಾಡ್ತಾ ಇದ್ರೆ ಯು ವಿಲ್ ಬಿ ಎಂಪವರ್ಡ್ ಸೋ ಮಚ್. ಸುತ್ತಮುತ್ತಲು ಜನ ಬದಲಾಗಲ್ಲ, ಹಾಗೇ ಇರ್ತಾರೆ, ಅವ್ರು ಅದೇ ತರ ಹೇಳ್ತಾರೆ. ಆದ್ರೆ ನಮ್ಗೇನು ಅನ್ಸೋದೇ ಇಲ್ಲ. ಅಂದ್ರೆ ನಾವು ಅದನ್ನ ನಗನಗುತ್ತಾ ಸ್ವೀಕರಿಸ್ತೀವಿ, ಮನ್ಸಿಗೆ ನೋವು ಮಾಡ್ಕೊಡಲ್ಲ. ಆವಾಗ ಏನಾಗುತ್ತೆ, ನಮ್ ಪ್ರಾಣ ಶಕ್ತಿ, ನಮ್ ಶಕ್ತಿಗೆ ಏನು ಹಾಮೆ ಆಗಲ್ಲ. ಇನ್ನೇನ್ ಬೇಕಲ್ವಪ್ಪ, ಜೀವನನ ಉತ್ಸಾಹ ಭರಿತವಾಗಿ ನೆಮ್ಮದಿಯಿಂದ ಇದು ಮಾಡಿದವರೆಲ್ಲ ನಮ್ ಸುಮಾರು ಜನ ದೇ ಸೆಡ್ ನಿದ್ದೆ ಚೆನ್ನಾಗಿ ಮಾಡ್ತಿದೀವಿ ಮೇಡಮ್, ಏನ್ ನೀವ್ ಹೇಳ್ಕೊಟ್ಟಿದ್ದ ಗೊತ್ತಿಲ್ಲ, ನಿದ್ದೆ ಬಂದ್ಬಿಡ್ತು, ನಿದ್ದೆನೆ ಮಾಡಿರ್ಲಿಲ್ಲ ಸುಮಾರು ಜನ. ಸಿ ಅದು ಬೇಕು ಮನ್ಸಿಗೆ. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ನಾಲೆಡ್ಜ್. ಓಕೆ, ಸೊ ಐ ಥ್ಯಾಂಕ್ ಆಕ್ಚುಲಿ ನಮ್ ಗುರುಜಿಗಳು. ಇದನ್ನ ನಿಜವಾಗ್ಲೂ ಅವ್ರ ಜ್ಞಾನ, ಅವ್ರು ಎಷ್ಟು ಸರಳ ಜೀವಿಗಳಂದ್ರೆ
ಆಧ್ಯಾತ್ಮಿಕದಲ್ಲಿ ಅಪ್ರತಿಮ ಸಾಧನೆ. ಅವರೇನ್ ಕಾವಿ ಅಥವಾ ರುದ್ರಾಕ್ಷ ಏನೂ ಇಲ್ಲ, ಬಟ್ ಐ ಥಿಂಕ್ ಹಿಸ್ ಫೋಟೋ ಯು ಕುಡ್ ಹ್ಯಾವ್ ಶೇರ್ಡ್ ದಿಸ್ ಅಲ್ಲೇ ನಾವು ಇನ್ವಾಲ್ವ್ ಆಗೋದ್ವಿ. ನೋಡಿದಿರಲ್ಲ ನೀವು ಫಸ್ಟ್ ಯಾಗ ವಿಡಿಯೋದಲ್ಲಿ ನೋಡಿದ್ರಲ್ಲ, ಹಂಗೆ ಇರ್ತಾರೆ ಅವರು. ಅತ್ಯಂತ ಸರಳ ಜೀವಿ ಅವರು. ಶುಭ್ರ ಬಿಳಿ ಒಂದು ಜುಬಾ, ಒಂದು ಪಂಚ ಹಾಕೊಳ್ತಾರೆ, ಒಂದು ರುದ್ರಾಕ್ಷರ, ನಥಿಂಗ್ ಹಿ ವೇರ್ಸ್. He says we have to be very close to nature. Actually, ನಾನು ಕನ್ನಡನು Thank you so much. ಸರ್ವೇಶ್ವರ ಧಾಮ ಅಂತ ಒಂದು, ಐ ಕಾಂಟ್ ಕಾಲ್ ಇಟ್ as ಆಶ್ರಮ್, ಇಟ್ ಈಸ್ ಯೂನಿವರ್ಸಲ್ ಮೆಡಿಟೇಷನ್ ಸೆಂಟರ್ ಅಂತ ಹೇಳ್ಬೋದು. ಈ ಸ್ಟ್ರಕ್ಚರ್ ಕಾಣ್ತಿದೆಯಲ್ಲ, ಇದ್ರ ವಿಶೇಷತೆ ಏನಂದ್ರೆ ಸದ್ಗುರುಧಾಮ. ದ ಹೋಲ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಅಸ್ ಸರ್ವೇಶ್ವರ ಧಾಮ. ಅದರಲ್ಲಿ ಸದ್ಗುರುಧಾಮ ಅಂದ್ರೆ ಸದ್ಗುರುಗಳಿಗೆ ಒಂದು ಟೆಂಪಲ್ ಕಟ್ಸಿರೋದು. ಮಾತಾಜಿ ಡಾಕ್ಟರ್ ಶ್ರೀಪ್ರಿಯಾರವರ ಶ್ರಮ ಬಹಳ ಇದರಲ್ಲಿ. ಅವರು ಸುಮಾರು 20 ವರ್ಷಗಳಿಂದ ಸದ್ಗುರುಗಳ ಪ್ರಥಮ ಶಿಷ್ಯ ಅವರು. ಇಲ್ಲಿ ನಿಮಗೆ ಒಂದು ವಿಗ್ರಹ ಕಾಣ್ತಿದೆಯಲ್ಲ, ಇದೊಂದು ಅಭೂತಪೂರ್ವವಾದಷ್ಟು ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಅಲ್ಲಿ ಇದೆ ನೋಡಿ, ನಿಮ್ಗೆ ಆಚೆ ಕಡೆ ಕಂಬ ಕಾಣ್ತಿದೆ, ಒಳಗಡೆ ಯಾವ ಪಿಲ್ಲರ್ಸ್ ಇಲ್ಲ, 45 ಅಡಿ ಎತ್ತರದ ಗುಮ್ಮಟ, ಬರೀ ಮಣ್ಣಿನಿಂದ ಮಾಡಿದ ಇಟ್ಟಿಗೆನೆ. ಮಿನಿಮಮ್ ಸಿಮೆಂಟ್ ಈಸ್ ಯೂಸ್ಡ್ ದೇರ್. ಅಲ್ಲಿ ಜಾಸ್ತಿ ಎಲ್ಲ ಯೂಸ್ ಮಾಡಿಲ್ಲ, ಆ ಜಾಗದಲ್ಲೇ ಇದ್ದ ಮಣ್ಣಿಂದ ತಗೊಂಡು ಇಟ್ಟಿಗೆ ಮಾಡಿ ಅದನ್ನ ಕಟ್ಟಿರೋದು ಸದ್ಗುರುಧಾಮ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧ್ಯಾತ್ಮ ಇತಿಹಾಸದಲ್ಲಿ, ಆಧ್ಯಾತ್ಮ ಅಂದ್ರೆ ಭಾರತ ತಾನೆ, ಇಟ್ ಈಸ್ ಇಂಡಿಯಾ ಓನ್ಲಿ, ಬೇರೆ ಎಲ್ಲೂ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಜೀವಂತವಾಗಿರ್ಬೇಕಾದ್ರೇನೆ ಅವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ, ಸದ್ಗುರುಗಳೇ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋ ಕ್ಷೇತ್ರ ಅದು ಸದ್ಗುರುಧಾಮ ಅಂತ. ಆ ಕ್ಷೇತ್ರದಲ್ಲೇ ಇದುವರೆಗೂ ಸುಮಾರು 21 ಮಹಾಯಾಗಗಳಾಗಿದೆ. 108 ಗಂಟೆ ಕಂಟಿನ್ಯೂಸ್ ಗಾಯತ್ರಿ ಯಾಗ, 81 ಗಂಟೆಗಳ ಕಾಲ ನಿರಂತರ ರುದ್ರ ಮಹಾಯಾಗ, ಈ ತರ ಎಷ್ಟೊಂದು ಯಾಗಗಳು. ಈ ಯಾಗ ಮೇನ್ ಆಗಿ ನಡೆಯೋದು ಗುರುಗಳ ಸಂಕಲ್ಪ ಶಕ್ತಿಯಿಂದ. ಈ ಯಾಗದಲ್ಲಿ ಗುರುಜಿಯವರು ಅವ್ರ ಸ್ವಂತಕ್ಕೇನು ಕೇಳ್ಕೊಳ್ಳಲ್ಲ. ಸಾಮಾಜಿಕವಾಗಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ಇಡೀ ಬ್ರಹ್ಮಾಂಡಕ್ಕೆ, ಇಡೀ ಗ್ಲೋಬ್ಗೆ, ಪ್ರಪಂಚಕ್ಕೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಒಳಿತಾಗ್ಲಿ ಅಂತ ಆ ಭಗವಂತನ ಶಕ್ತಿ ಅಲ್ಲಿ ಬರುತ್ತಲ್ಲ, ಅದು ಅವ್ರನ್ನ ಪ್ರಾರ್ಥಿಸ್ಕೊಳ್ತಾರೆ. ಅಂಡ್ ಅದೆಲ್ಲ ನಡೀತಾ ಇದೆ, ನಾವು ನೋಡ್ತಾ ಇದೀವಲ್ಲ. ನಾನು 6 ವರ್ಷದಿಂದ ಈ ಸಂಸ್ಥೆಯಲ್ಲಿ ಇದ್ದೀನಿ. ಮಿರಾಕಲ್ಸ್ ವಿಲ್ ಹ್ಯಾಪನ್, ಬಟ್ ಅಟ್ ದ ಸೇಮ್ ಟೈಮ್ ಗುರುಜಿ ಸೋ ಸಿಂಪಲ್. ಮೊದಲು ನೀವು ಇಲ್ಲಿ ಫೋಟೋ ನೋಡಿ ಹೋದ್ರೆ ಅಲ್ಲಿ ನಿಮ್ಗೆ ಕಾಣ್ತಾರೆ ಅವ್ರು ಗುರುಜಿ ಅಂತ. ಇಲ್ದೋದ್ರೆ ಅವರು ಸಾಮಾನ್ಯರಾಗಿ ಅಲ್ಲಿ ಕೂತಿರ್ತಾರೆ. ಅವ್ರಿಗೇನು ಒಂದು ದೊಡ್ಡ ಪೀಠ ಅದ ತರ ಏನು ಇಲ್ಲ. ಈವನ್ ಮಾತಾಜಿಯವರು ಅಷ್ಟೇ, ಡಾಕ್ಟರ್ ಶ್ರೀಪ್ರಿಯಾ ಅವರು ಅವರ ಗುರುಭಕ್ತಿಯಲ್ಲಿ ಮರಾಠಿಯವರೇ ಅವ್ರನ್ನ ಮೀರ್ಸಕ್ಕೆ ಯಾರು ಇಲ್ವೇ ಇಲ್ಲ. ಅಷ್ಟು ಪ್ರಶ್ನಾತೀತವಾದ ಭಕ್ತಿ ಅಂತಾರಲ್ಲ, ಗುರುಜಿ ತೋರಿಸಿದನ. ಶಿ ಇಸ್ ಅನ್ ಎಕ್ಸ್ಟೆಂಡೆಡ್ ಆರ್ಮ್ ಆಫ್ ಗುರುಜಿ ಅಂತ. ಗುರುಜಿ ಮೆಸೇಜ್ ತಗೊಂಡು ಅವರು ಫಾರಿನ್ಗೆಲ್ಲ ಹೋಗಿ ಅಲ್ಲಿ ಒಂದು ಸದ್ಗುರುಧಾಮ ಸ್ಥಾಪನೆ ಮಾಡಿದ್ದಾರೆ ಫ್ರಾನ್ಸ್ ಅಲ್ಲಿ. ಅಲ್ಲಿ ಅಷ್ಟೊಂದು ಅವರು ಒಂದು ಅನನ್ಯ ಅಪರಿಮಿತ ಭಕ್ತಿ. ಅವರು ಅಷ್ಟು ಸಾಧನೆ ಮಾಡಿದ್ರು ಅವರು ಮಗು ತರನೇ. ಈ ಸಾಧನೆ, ಆಧ್ಯಾತ್ಮಿಕ ಸಾಧನೆಯನ್ನ ಇಬ್ರು ಕೂಡ ಸ್ವಾರ್ಥಕ್ಕೆ ಯಾವತ್ತೂ ಉಪಯೋಗಿಸೋದೇ ಇಲ್ಲ. ಇಟ್ ಈಸ್ ನಾಟ್ ಅಟ್ ಆಲ್ ಕಮರ್ಷಿಯಲ್. ದೇ ಆರ್ ವೆರಿ ಸಿಂಪಲ್. However big the function is, he will be in the same attire and Mataji also will be in the same attire. So, Astepa. ತೇಜಸ್ವಿ ಅವರು ಸೆಷನ್ ವಂಡರ್ಫುಲ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ ಪಿಳ್ಳೆ ಅವರು ಹೇಳ್ತಾ ಇದ್ದಾರೆ ವೆರಿ ಗುಡ್ ಸೆಷನ್. ಪ್ರಶ್ನೆ Actually, I want to thank Mrs. Prasanna Pillai very much, because it is her seva actually. It is, I said it is her seva to the mankind. Okay, because of her, this program is possible because she introduced me to Mr. Marathi. Thank you so much, Mrs. Prasanna Pillai. Thank you. You have given such a beautiful session, Sometimes, there are very simple things that people can do, but simple things are difficult to follow. But yet, it gives a lot of energy. Yeah. Done it so well, so beautifully it is done. Sadhguru Namaha.
Yeah, Ma, Om Sadguruve Namah. It is all His grace and His blessings. That's all. Yes. ಕೊನೆಯದಾಗಿ ಜಯಶ್ರೀ ಅವರೇ ಒಂದು ಪ್ರಶ್ನೆ ಇದೆ, ಪ್ರಣೀತ್ ಅವ್ರು ಕೇಳ್ತಾ ಇದ್ದಾರೆ. ಹೇಳಿಪ್ಪ. ಜ್ಞಾನ ಮುದ್ರೆ ಶುಡ್ ದ ರೈಟ್ ಹ್ಯಾಂಡ್ ಬಿ ಬಿಲೋ ದ ಲೆಫ್ಟ್ ಹ್ಯಾಂಡ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ರೈಟ್ ಹ್ಯಾಂಡ್ ಮೇಲೆ ಇರ್ಲಿ. ಅದೇ ಕಂಫರ್ಟ್ ಅನ್ಸತ್ತಲ್ವಾ? ದಟ್ಸ್ ವಾಟ್ ಇಟ್ ಈಸ್ ಗಿವಿಂಗ್. ಅದು ನಾನು ನಿಮ್ಗೆ ಬ್ರೋಷರ್ ಕಳಿಸಿರೋದ್ರಲ್ಲಿ ಉಲ್ಟಾ ಇದೆ, ಬಟ್ ರೈಟ್ ಹ್ಯಾಂಡ್ ಮೇಲೆ ಇರ್ಬೇಕು. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಬೇರೆ ಏನು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂಡಿದ್ದೇನೆ. ಐ ಎಂಜಾಯ್ಡ್ ದ ಸೆಷನ್, ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೂ ಕೂಡ ಧನ್ಯವಾದಗಳು. ಜಯಶ್ರೀ ಮೇಡಮ್ ಅವ್ರಿಗೆ ಮತ್ತೆ ನಿಮಗೆ ಅನಂತ ಧನ್ಯವಾದಗಳು. ನಮ್ಮ ಜೊತೆ 1.5 ಗಂಟೆಗಳ ಕಾಲ ಇದ್ದು ತಮ್ಮ ಗೈಡೆನ್ಸ್ ನಲ್ಲಿ ಮೆಡಿಟೇಷನ್ ಮಾಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಾರ ನಮ್ಮ ಜೊತೆ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ, ನಿಶಾ ಅವರು ಇರ್ತಾರೆ. ಆರರ್ ರೀಡಿಂಗ್ ಬಗ್ಗೆ ಅವರು ಕ್ಲಾಸ್ ತಗೋತಾರೆ. ಹಾಗೇನೆ ಶನಿವಾರ ಇನ್ವೆಸ್ಟ್ಮೆಂಟ್, ಆಲ್ಟರ್ನೇಟಿವ್ ಪೋರ್ಟ್ಫೋಲಿಯೋನ ಇನ್ವೆಸ್ಟ್ಮೆಂಟ್ ಅನ್ನ ಒಂದು ಡಿಫ್ರೆಂಟ್ ಲೆವೆಲ್ ನಲ್ಲಿ ಮಾಡುವಂಥದ್ದು, ಆ ಒಂದು ಸೆಷನ್ ಇದೆ. ಮುಂಬೈನ ಒಬ್ಬ ವ್ಯಕ್ತಿ ಅದನ್ನ ನಡೆಸ್ಕೊಳ್ತಾ ಇದ್ದಾರೆ. ಸೊ ಪ್ಲೀಸ್ ಬಿ ದೇರ್. ಅಂಡ್ ವೀಕ್ ಆಫ್ಟರ್ ದಟ್ ವಿ ವಿಲ್ ಹ್ಯಾವ್ ಡಾಕ್ಟರ್ ವಿ ಆರ್ತಿ ಅಬೌಟ್ ದ ವೇದಾಂತ ವ್ಯಾಲ್ಯೂಸ್ ಇನ್ ಅವರ್ ರಿಯಲ್ ಲೈಫ್. So please do join us in the future sessions. Tomorrow night we have a session for meditation during the full moon, and whoever can join, please join. Thank you so much everyone. Shubha Sanjay, Vandanagalu. Thank you so much. Always I am at the divine feet of my Guruji and my Mataji. Thank you all the participants. Papa, they were so nice. Beginning when I asked them to open the video, they were able to. Thank you so much. Ellaru elderly persons. So thank you so much for your generosity, Pa. Thank you, Marate. Thank you, Srimati Prasanna Pillai. Thank you.